ಶ್ರೀ ಗುರುಭ್ಯೋ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಟೀಂ ತ್ರಯಿ ಇತಿ ಪ್ರಕಲ್ಪದ್ವಾರ ವಾಂಗ್ಮಯ ಭಾರತಿ ಇತಿ ಕಾಚಿತ್ ಪ್ರವಚನ ಮಾಲಿಕಾ ಆರಬ್ಧ ಬಹುಪೂರ್ವಂ. ಮಾಸೆ ಏಕವಾರಂ ಸಮೇತ್ಯ ವಯಂ ಏಕಂ ವಿಷಯಂ ಆಶ್ರಿತ್ಯ ತದ್ವಿಷಯಕ ಉಪನ್ಯಾಸಂ ಶೃಣುಮಃ ಇತಿ ಕಾರ್ಯಕ್ರಮಸ್ಯ ಅಸ್ಯ ಸ್ವರೂಪಂ ವರ್ತತೆ. ಎಲ್ಲರಿಗೂ ನಮಸ್ಕಾರ. ಟೀಂ ತ್ರಯಿ ಎನ್ನುವ ಪ್ರಕಲ್ಪದ ವತಿಯಿಂದ ಪ್ರತಿ ತಿಂಗಳೂ ಕೂಡ ವಾಂಗ್ಮಯ ಭಾರತಿ ಎನ್ನುವ ಹೆಸರಿನಲ್ಲಿ ಉಪನ್ಯಾಸ ಮಾಲಿಕೆಗಳನ್ನ ಆನ್ಲೈನ್ ಮಾಧ್ಯಮದ ಮೂಲಕ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ವಾಂಗ್ಮಯ ಮಾಲಿಕೆಯಲ್ಲಿ ಈ ಹಿಂದೆ ಚಂಪೂ ರಾಮಾಯಣದ ಕುರಿತಾಗಿ, ರಾಮಾಯಣದ ಕುರಿತಾಗಿ, ವರ್ಣೋತ್ಪತ್ತಿ ವಿಷಯದ ಕುರಿತಾಗಿ, ಕಥಾ ಸರಿತ್ಸಾಗರದ ಕುರಿತಾಗಿ ಈ ಮುಂತಾದ ವಿಷಯಗಳನ್ನ ಆಶ್ರಯಿಸಿಕೊಂಡು ನಾವು ಒಂದು ಅಧ್ಯಯನ ಸಮೂಹವನ್ನ ನಿರ್ಮಾಣ ಮಾಡಿಕೊಂಡು ಅಧ್ಯಯನ ಮಾಡಿದಂತಹ ವಿಷಯಗಳನ್ನ ನಿಮ್ಮ ಮುಂದೆ ಉಪಸ್ಥಾಪನೆ ಮಾಡ್ತಾ ಇದ್ದೇವೆ. ಇದು ಪ್ರತಿ ತಿಂಗಳು ಕೂಡ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಈ ಬಾರಿಯ ವಾಂಗ್ಮಯ ಭಾರತಿ ಮಾಲಿಕೆಯಲ್ಲಿ ವಿಶ್ವಗುಣಾದರ್ಶ ಚಂಪು ಎನ್ನುವ ಚಂಪು ಗ್ರಂಥವನ್ನ ಆಶ್ರಯಿಸಿ ಗುರುಕುಲದ ಆಚಾರ್ಯರಾಗಿರುವಂತಹ ಗಣೇಶ್ ಹೊಸಕೋಟೆಯವರು ವಿಷಯ ನಿರೂಪಣೆಯನ್ನ ಮಾಡೋರಿದ್ದಾರೆ. ಹಾಗೂ ಪ್ರತಿ ಸತ್ರದಲ್ಲೂ ಕೂಡ ಸತ್ರಾಧ್ಯಕ್ಷರಾಗಿ ಹಿರಿಯರೊಬ್ಬರು, ಆಯಾ ವಿಷಯ ತಜ್ಞರು ಉಪಸ್ಥಿತರಿರ್ತಾರೆ ಅನ್ನೋದು ವಾಡಿಕೆ. ಅದೇ ರೀತಿ ಇವತ್ತು ಉಮ್ಮಚಗಿಯ ಶ್ರೀಮಾತಾ ಸಂಸ್ಕೃತ ಮಹಾಪಾಠಶಾಲೆಯ ಪೂರ್ವ ಪ್ರಾಚಾರ್ಯರಾಗಿರುವಂತಹ ಶ್ರೀ ಗಜಾನನ್ ಭಟ್ ಅವರು ಉಪಸ್ಥಿತರಿದ್ದಾರೆ. ನಾವಿಬ್ಬರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದ ಔಚಿತ್ಯಕ್ಕೋಸ್ಕರ ವಿಶೇಷವಾಗಿ ಸ್ವಾಗತ ಪರಿಚಯ ಕಾರ್ಯಕ್ರಮವನ್ನ ಶ್ರೀಧರ್ ಅವರಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಸತಾಂ ಸನ್ನಿಧಿ ಮಾತ್ರೇಣ ದೋಷಾಃ ಯಾಂತಿ ಕ್ಷಯಂ ಕ್ಷಣಾತ್ ಎಂಬಂತಹ ಉಕ್ತಿಯಂತೆ ಸಜ್ಜನರ ಸಾನ್ನಿಧ್ಯದಿಂದ ದೋಷಗಳೆಲ್ಲವೂ ಕೂಡ ನಾಶವಾಗ್ತದೆ ಎಂಬಂತಹ ಉಕ್ತಿಯಂತೆ ವಿದ್ವಾಂಸರ ಸಾನ್ನಿಧ್ಯ ಇಡುವಂತಹದ್ದು ನಮಗೆ ದೊರೆತಿರುವಂತಹದ್ದು ಇವತ್ತು ಹೆಮ್ಮೆಯ ವಿಷಯ. ಅಂತಹ ವಿದ್ವಾಂಸರ ಪರಿಚಯವನ್ನ ತಿಳಿದ ಮಟ್ಟಿಗೆ ಮಾಡಿಕೊಡ್ತೇನೆ. ಆಚಾರ್ಯರಾದಂತಹ ವಿದ್ವಾಂಸರಾದಂತಹ ವೇದಮೂರ್ತಿ ಶ್ರೀ ಗಜಾನನ ಭಟ್ಟರು ಕೋಟೆಮನೆ ವ್ಯಾಸ ಕುಟುಂಬದಲ್ಲಿ ಜನಿಸಿದರು. ವಿಶೇಷವಾಗಿ ಅನುಷ್ಠಾನ ಮಾಡುವಂತಹ ಕುಟುಂಬ. ಅಲ್ಲಿ 1951ರಲ್ಲಿ ಲಕ್ಷ್ಮೀನಾರಾಯಣ ಭಟ್ಟರು, ಅದೇ ರೀತಿಯಾಗಿ ರುಕ್ಮಿಣಿಯರ ಪುತ್ರರಾಗಿ 1951ರಲ್ಲಿ ಕುಂದರಿಗೆಯಲ್ಲಿ ಜನನ. ಬಾಲ್ಯದ ಎಲ್ಲವೂ ಕೂಡ ಸಂಸ್ಕೃತ ವಿದ್ಯಾಭ್ಯಾಸವು ಶ್ರೀ ವಿದ್ವಾಂಸರಾದಂತಹ ಸದಾಶಿವ ಶಾಸ್ತ್ರಿಗಳಲ್ಲಿ, ಅದೇ ರೀತಿಯಾಗಿ ವೇದ ಪಾಠಗಳೆಲ್ಲವೂ ಕೂಡ ಗಜಾನನ ಪಂಡಿತರ ಅಂತಿಕೆಯಲ್ಲಿ ಇವರು ಮಾಡಿರ್ತಾರೆ. ಅದೇ ರೀತಿಯಾಗಿ 1978ರಿಂದ ಶ್ರೀಮಾತಾ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಸೇವೆಯನ್ನ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 2011ರ ತನಕ ಅಧಿಕೃತವಾಗಿ ಅವರು ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಅದಾದ ನಂತರವೂ ಕೂಡ ಅನೇಕ ವರ್ಷಗಳ ಕಾಲ ಅಲ್ಲಿಯೇ ಅಧ್ಯಾಪನವನ್ನ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಪಾಠ ಮಾಡುವಂತಹ ಇಚ್ಛೆಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ಮನೆಯಲ್ಲಿಯೂ ಕೂಡ ಅವರು
ಪಾಠವನ್ನ ಗೃಹ ಗುರುಕುಲದ ರೀತಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯೂನಿವರ್ಸಿಟಿ ದೃಷ್ಟಿಯಿಂದ ಅನೇಕ ಸಿಂಡಿಕೇಟ್ ಮೆಂಬರ್ಗಳಾಗಿ, ಅನೇಕ ಪಠ್ಯ ಪುಸ್ತಕ ತಯಾರಿಕೆಯಲ್ಲಿ ಮೆಂಬರರಾಗಿ, ಅನೇಕ ರಾಷ್ಟ್ರಸ್ತರೀಯ ಸ್ಪರ್ಧೆಗಳಲ್ಲಿ ಅವರು ನಿರ್ಣಾಯಕರಾಗಿ, ಅನೇಕ ರೀತಿಯಾದಂತಹ ಸಂಸ್ಕೃತ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಅಂತಹ ವಿದ್ವಾಂಸರಾದಂತಹ ಶ್ರೀ ಗಜಾನನ ಭಟ್ರು ಇವತ್ತಿನ ನಮ್ಮ ಚಂಪು ಸ್ವಾರಸ್ಯ ಎನ್ನುವಂತಹ ಆನ್ಲೈನ್ ಮಾಲಿಕೆಯಲ್ಲಿ ಸತ್ರಾಧ್ಯಕ್ಷರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಇವತ್ತು ನಮ್ಮ ಮುಂದೆ ಇರುವಂತಹದ್ದು ನಮ್ಮೆಲ್ಲರ ಭಾಗ್ಯ. ಅವರಿಗೆ ನಮ್ಮ ಟೀಮ್ ತ್ರಯಿ ವತಿಯಿಂದ, ಎಲ್ಲರ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಆಚಾರ್ಯ ಸ್ವಾಗತಂ. ಅದೇ ರೀತಿಯಾಗಿ ಇವತ್ತಿನ ಚಂಪು ಸ್ವಾರಸ್ಯವನ್ನ ಪ್ರಸ್ತುತಪಡಿಸುವಂತವರು ವಿದ್ವಾನ್ ಗಣೇಶ್ ಬಾಬು ಹೊಸಕೋಟೆಯವರು. ಇವರು ಪ್ರಸ್ತುತ ಸಹಾಯಕ ಸಂಶೋಧಕರಾಗಿ ಭಂಡಾರ್ಕರ್ ಪ್ರಾಚ್ಯವಿದ್ಯಾ ಸಂಶೋಧನಾ ಮಂದಿರ ಪುಣೆ ಇಲ್ಲಿ ಪ್ರಸ್ತುತ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಪ್ರಬೋಧಿನಿ ಗುರುಕುಲ, ಅದೇ ರೀತಿಯಾಗಿ ವೇದ ವಿಜ್ಞಾನ ಗುರುಕುಲದಲ್ಲಿ 12 ವರ್ಷಗಳ ಕಾಲ ಪಾರಂಪರಿಕ ಗುರುಕುಲ ಶಿಕ್ಷಣವನ್ನ ಮುಗಿಸಿ, ಅದೇ ರೀತಿಯಾಗಿ ವೇದ ವಿಜ್ಞಾನ ಗುರುಕುಲದಲ್ಲಿಯೇ 4 ವರ್ಷಗಳ ಕಾಲ ಅಧ್ಯಾಪನವನ್ನ, ವ್ಯಾಕರಣ ಶಾಸ್ತ್ರದ ಅಧ್ಯಾಪನವನ್ನ ಮಾಡಿರ್ತಾರೆ. ಶ್ರೀ ಶಂಭುನಾಥ ಆಚಾರ್ಯರ ಕೆಳಗೆ ಅಂತಿಕೆಯಲ್ಲಿ ಅವರು ಅಧ್ಯಯನವನ್ನು ಮಾಡಿ ಅದಾದ ನಂತರದಲ್ಲಿ ಇಲ್ಲಿಯೇ ಪಾಠವನ್ನ ಮಾಡಿರ್ತಾರೆ. ಅವರು ಪ್ರಸ್ತುತವಾಗಿ ವಿದ್ಯಾಭಾರತಿ ಪದವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ನಮ್ಮ ಚಂಪು ಸ್ವಾರಸ್ಯ ವಿಶ್ವಗುಣಾದರ್ಶ ಚಂಪು ಹೇಳುವಂತಹ ವಿಷಯದ ಬಗ್ಗೆ ಇವತ್ತು ವಿಷಯವನ್ನ ಪ್ರಸ್ತುತಪಡಿಸುವವರಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ಟೀಮ್ ತ್ರಯಿ ಪರವಾಗಿ ಹೃತ್ಪೂರ್ವಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ. ಎಲ್ರಿಗೂ ಕೂಡ ಆನ್ಲೈನ್ ಮಾಧ್ಯಮದಲ್ಲಿ ಬಂದಿರುವಂತಹ ಎಲ್ಲ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ 2 ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದ. ಈ ಸಮಯದಿಂದ ಮುಂದಿನ 1 ಗಂಟೆಯ ತನಕ ಗಣೇಶಾಚಾರ್ಯರು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಅದಾದ ನಂತರದ 20 ನಿಮಿಷಗಳಲ್ಲಿ ವಿಷಯದ ಕುರಿತಾಗಿ ವಿದ್ವಾಂಸರಾದ ಗಜಾನನ ಭಟ್ರು ತಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೋರ್ತೇನೆ. ಗಣೇಶಾಚಾರ್ಯ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ ಒಂದು ಸತ್ರದಲ್ಲಿ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡಲಿಕ್ಕಿರುವಂತಹವರು ಡಾಕ್ಟರ್ ಗಜಾನನ ಭಟ್ರು. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಹಾಗೆಯೇ ಅನೇಕ ಸುಹೃದರು, ಕಾವ್ಯಾಸಕ್ತರು ಈ ಒಂದು ಸತ್ರದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದೀರಿ. ಎಲ್ಲರಿಗೂ ನಿಮಗೂ ಕೂಡ ಅಭಿನಂದನೆಗಳು. ವಿಶ್ವಗುಣಾದರ್ಶ ಚಂಪು ಎಂಬ ಕಾವ್ಯವನ್ನ ಆಧರಿಸಿ ಕನ್ನಡದಲ್ಲಿ ಈ ಒಂದು ಗ್ರಂಥದ ಪರಿಚಯವನ್ನ ಮಾಡಿಕೊಡಬೇಕು ಎಂಬ ಜವಾಬ್ದಾರಿ ನನ್ನದು. ಈ ಒಂದು ವಿಷಯದಲ್ಲಿ ನ್ಯಾಯವನ್ನು ಆಚರಿಸಲು ಪ್ರಯತ್ನಿಸುತ್ತೇನೆ. ವಿಶ್ವಗುಣಾದರ್ಶ ಚಂಪೂಹು ಎಂಬ ಹೆಸರಿರುವಂತಹ ಈ ಒಂದು ಗ್ರಂಥ, ಈ ಗ್ರಂಥದ ಕವಿಗಳು ಮಹಾಕವಿ ವೆಂಕಟಾಧ್ವರಿ. ಅವರು ಮಂಗಲ ಶ್ಲೋಕದ ರೂಪದಲ್ಲಿ ಈ ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಶ್ರೀರಾಜೀವಾಕ್ಷವಕ್ಷಸ್ಥಲ ನಿಲಯ ರಮಾಹಸ್ತವಾಸ್ತವ್ಯಲೋಲಾತ್ ಲೀಲಾಬ್ಜಾನ್ನಿಷ್ಪತಂತಿ ಮಧುರ ಮಧುಝರಿ ನಾಭಿಪದ್ಮೇ ಮುರಾರೇಃ ಅಸ್ತೋಕಂ ಲೋಕಮಾತ್ರ ದ್ವಿಯುಗಮುಖ ಶಿಶೋರಾನನೇಶ್ವರ್ಪ್ಯಮಾಣಂ ಶಂಖಪ್ರಾಂತೇನ ದಿವ್ಯಂ ಪಯಯತಿ ವಿಬುಧೈಃ ಶಂಕ್ಯಮಾನಾ ಪುನಾತು.
ಸಂಸ್ಕೃತ ಸಾಹಿತ್ಯ ಲೋಕದಲ್ಲಿ ಅನೇಕ ಕಾವ್ಯ ಗ್ರಂಥಗಳನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಒಂದಿಷ್ಟು ಕಾವ್ಯ ಗ್ರಂಥಗಳು ಪದ್ಯ ಕಾವ್ಯಗಳಿಂದ ಕೂಡಿರುತ್ತೆ. ಅಲ್ಲಿರುವಂತಹ ಸಾಹಿತ್ಯ ಛಂದೋಬದ್ಧವಾಗಿ ಶ್ಲೋಕದ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ವಾಲ್ಮೀಕಿಯವರ ರಾಮಾಯಣ, ಇನ್ನು ಪ್ರಸಿದ್ಧವಾದಂತಹ ಮಹಾಕಾವ್ಯ ಕಾಳಿದಾಸರ ರಘುವಂಶ, ಈ ಎಲ್ಲ ಕಾವ್ಯಗಳಲ್ಲಿ ಶ್ಲೋಕಗಳನ್ನೇ ಒಳಗೊಂಡಂತೆ ಇರುವಂತಹ ಸಾಹಿತ್ಯ. ಹಾಗಾಗಿ ಪದ್ಯ ಕಾವ್ಯ ಎಂಬ ಪ್ರಕಾರದಲ್ಲಿ ಈ ಎಲ್ಲ ಕಾವ್ಯಗಳು ಒಳಗೊಳ್ಳುತ್ತೆ. ಇನ್ನು ಗದ್ಯ ಕಾವ್ಯ ಎಂಬುದೊಂದು ಪ್ರಕಾರ. ದಂಡಿಯ ದಶಕುಮಾರ ಚರಿತ ಹಾಗೂ ಬಾಣಭಟ್ಟರ ಕಾದಂಬರಿ ಇತ್ಯಾದಿ ಸಾಹಿತ್ಯಗಳನ್ನೊಳಗೊಂಡಂತಹ ಗದ್ಯ ಕಾವ್ಯವೂ ಕೂಡ ತುಂಬಾ ಮಹತ್ತರವಾದಂತಹದ್ದು ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ. ಇನ್ನು ಗದ್ಯ ಹಾಗೂ ಪದ್ಯಗಳನ್ನು ಎರಡನ್ನೂ ಒಳಗೊಂಡಂತಹ ಕಾವ್ಯವನ್ನ ಚಂಪೂ ಕಾವ್ಯ ಎಂದು ಮೂರನೆಯ ಪ್ರಕಾರವಾಗಿ ಸಾಹಿತ್ಯ ಪ್ರಪಂಚದಲ್ಲಿ ಕಾಣಲಾಗುತ್ತೆ. ಅದರಲ್ಲಿಯೂ ಪ್ರಧಾನವಾಗಿ ಪಂಚ ಮಹಾಚಂಪೂ ಕಾವ್ಯಗಳು ಎಂಬುದು ಪ್ರಸಿದ್ಧ. ಚಂಪೂ ರಾಮಾಯಣ ಭೋಜರಾಜರದ್ದು, ತ್ರಿವಿಕ್ರಮ ಭಟ್ಟರ ನಳಚಂಪು, ಸೋಮೇಶ್ವರ ಸೂರಿಯವರ ಯಶಸ್ತಿಲಕ ಚಂಪು, ಅನಂತ ಭಟ್ಟರ ಚಂಪೂ ಭಾರತ, ನೀಲಕಂಠ ದೀಕ್ಷಿತರ ನೀಲಕಂಠ ವಿಜಯ ಚಂಪು. ಈ ಎಲ್ಲ ಕಾವ್ಯಗಳಷ್ಟೇ, ಈ ಎಲ್ಲ ಚಂಪೂ ಕಾವ್ಯಗಳಷ್ಟೇ ಪ್ರಸಿದ್ಧಿ ಹೊಂದಿರುವಂತಹ, ಪ್ರಾಧಾನ್ಯ ಹೊಂದಿರುವಂತಹ ಇನ್ನೊಂದು ಚಂಪೂ ಕಾವ್ಯ ವಿಶ್ವಗುಣಾದರ್ಶ ಚಂಪು. ಆ ಒಂದು ಕಾವ್ಯದ ಬಗೆಗೆ ನಾವಿವತ್ತು ಕೇಳೋರಿದ್ದೀವಿ. ಚಂಪೂ ಕಾವ್ಯದ ವಿಶೇಷತೆಯನ್ನು ಈ ಮೂರು ವಾಕ್ಯಗಳಲ್ಲಿ ನಾವು ಗಮನಿಸಬಹುದು. ಸಾಹಿತ್ಯ ದರ್ಪಣಕಾರರು ಸುಲಭವಾಗಿ ಚಂಪೂ ಕಾವ್ಯದ ಲಕ್ಷಣವನ್ನ ಹೀಗೆ ಹೇಳಿದ್ದಾರೆ: ಗದ್ಯ ಪದ್ಯಾತ್ಮಕಂ ಕಾವ್ಯಂ ಚಂಪೂರಿತ್ಯಭಿಧೀಯತೆ. ಯಾವ ಒಂದು ಕಾವ್ಯ ಸಾಹಿತ್ಯದಲ್ಲಿ ಗದ್ಯ ಭಾಗವೂ ಇರುತ್ತೋ, ಛಂದೋಬದ್ಧವಾದಂತಹ ಪದ್ಯಗಳಿಂದವೂ ಕೂಡಿರುತ್ತೋ ಅಂತಹ ಕಾವ್ಯವನ್ನ ಚಂಪೂಹು ಅಂತ ಕರೆಯಲಾಗುತ್ತೆ ಅಂತ. ಇನ್ನು ಭೋಜರಾಜರ ಚಂಪೂ ರಾಮಾಯಣದಲ್ಲಿ ಬರುವಂತಹ ಒಂದು ಶ್ಲೋಕ, ಅದರ ಅರ್ಧ ಭಾಗವನ್ನ ಮಾತ್ರ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಗದ್ಯಾನುಬಂಧ ರಸಮಿಶ್ರಿತ ಪದ್ಯ ಸೂಕ್ತಿ ಹೃದ್ಯಾಹಿ ವಾದ್ಯ ಕಲೆಯ ಕಲಿತೇವ ಗೀತಿ. ಒಂದು ಸಂಗೀತ ಕಚೇರಿ, ಆ ಕಚೇರಿಯ ಮಧ್ಯಭಾಗದಲ್ಲಿ ಕುಳಿತುಕೊಂಡು ಒಬ್ಬರು ಗಾಯನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡಬೇಕಾಗಿ ಪಕ್ಕದಲ್ಲಿ ಅನೇಕ ರೀತಿಯ ವಾದ್ಯಗಳನ್ನ ಬೇರೆ ಬೇರೆ ವಿದ್ವಾಂಸರು ನುಡಿಸ್ತಾ ಇದ್ದಾರೆ. ಹಿಂದೂಸ್ತಾನಿ ಸಂಗೀತಕ್ಕಾಗಿ ತಬಲಾ ಮತ್ತು ಹಾರ್ಮೋನಿಯಂ ಜೊತೆಯಲ್ಲಿದ್ರೆ, ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಯಲಿನ್, ಮೃದಂಗ, ಮೋರ್ಸಿಂಗ್ ಇತ್ಯಾದಿ ಪಕ್ಕದಲ್ಲಿ ವಾದ್ಯಗಳು ಆ ಒಂದು ಗಾಯನದ ಶೋಭೆಯನ್ನ ತುಂಬಾ ಹೃದಯಂಗಮವಾಗಿ ಹೆಚ್ಚಿಸುತ್ತೆ. ಹಾಗೆಯೇ ಕೇವಲ ಪದ್ಯ ಸೂಕ್ತಿಗಳಿಂದ ಕೂಡಿದ, ಅದರ ಜೊತೆಗೆ ಗದ್ಯ ಭಾಗವನ್ನು ಕೂಡ ಸಹಿತವಾದಂತಹ ಯಾವ ಕಾವ್ಯ ಇರುತ್ತೋ ಆ ಕಾವ್ಯದ ಅಧ್ಯಯನ, ಆ ಕಾವ್ಯದ ಪಠನವೂ ಕೂಡ ಹೀಗೆ ವಾದ್ಯಗಳಿಂದ ಕೂಡಿದ ಗಾಯನದ ಹಾಗೆ ತುಂಬಾ ಹೃದಯಕ್ಕೆ ಸಂತೋಷವನ್ನ ಉಂಟು ಮಾಡುತ್ತೆ ಅಂತ ಚಂಪೂ ರಾಮಾಯಣದಲ್ಲಿ ಚಂಪೂ ಕಾವ್ಯದ ವಿಶೇಷತೆಯನ್ನ ಹೊಗಳಿದ್ದಾರೆ. ಇನ್ನು ಸ್ವಯಂ ವಿಶ್ವಗುಣಾದರ್ಶ ಚಂಪೂಕಾರರಾದಂತಹ ವೆಂಕಟಾಧ್ವರಿಗಳು ಇನ್ನೊಂದು ಉಪಮೆಯನ್ನ ಕೊಟ್ಟು ಚಂಪೂ ಕಾವ್ಯದ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಸಂಗಃ ಕಸ್ಯ ಹಿ ನ ಸ್ವದೇತ ಮನಸೇ ಮಾಧ್ವೀಕ ಮೃದ್ವೀಕ ಯೋಹೋ.
ಮಾಧ್ವೀಕ ಅಂತಂದ್ರೆ ಜೇನುತುಪ್ಪ, ಮೃದ್ವೀಕ ಎಂಬುದು ದ್ರಾಕ್ಷಿ ಹಣ್ಣು. ಮಾಧ್ವೀಕ ಮತ್ತು ಮೃದ್ವೀಕ, ಜೇನುತುಪ್ಪ ಮತ್ತು ದ್ರಾಕ್ಷಿ ಹಣ್ಣು ಎರಡೂ ಪದಾರ್ಥಗಳು ತುಂಬಾ ಸಿಹಿಯಾದಂತಹದ್ದು. ಬೇರೆ ಬೇರೆಯಾಗಿ ಆ ಪದಾರ್ಥಗಳನ್ನ ನಾವು ಸ್ವೀಕರಿಸಿದರೂ ಕೂಡ ನಮಗೆ ಅಷ್ಟೇ ಆಗತ್ತೆ. ಒಂದು ವೇಳೆ ಆ ಎರಡು ಒಂದೇ ಸಮಯಕ್ಕೆ ಜೊತೆಗೆ ನಾವು ಸ್ವೀಕಾರ ಮಾಡ್ತಾ ಇರಬೇಕಾದ್ರೆ ಯಾರಿಗೆ ತಾನೇ ಜೇನುತುಪ್ಪ ಮತ್ತು ದ್ರಾಕ್ಷಿ ಮಿಶ್ರಿತವಾದಂತಹ ಒಂದು ಖಾದ್ಯ ಪದಾರ್ಥ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹಾಗೆಯೇ ಗದ್ಯ ಮತ್ತು ಪದ್ಯ ಎರಡನ್ನೂ ಕೂಡಿರುವಂತಹ ಚಂಪೂ ಕಾವ್ಯ ಎಲ್ಲರ ಮನಸ್ಸನ್ನು ರಮಿಸುತ್ತೆ ಅಂತ ವೆಂಕಟಾಧ್ವರಿಗಳು ಹೇಳ್ತಾರೆ. ಮಹಾಕವಿ ವೆಂಕಟಾಧ್ವರಿಗಳು ಮಂಗಲ ಶ್ಲೋಕದ ನಂತರ 2 ಶ್ಲೋಕಗಳಲ್ಲಿ ತಮ್ಮ ಕುಟುಂಬದ ಪರಿಚಯ, ನಂತರ ಒಂದು ಅನುಷ್ಠುಪ್ ಶ್ಲೋಕದಲ್ಲಿ ತಮ್ಮ ಪರಿಚಯವನ್ನ ಮಾಡಿಕೊಂಡು ಗ್ರಂಥವನ್ನ ಆರಂಭಿಸ್ತಾರೆ. ಇದರಲ್ಲಿ ಕವಿ ಪರಿಚಯವೂ ಆದ ಹಾಗೆ ಅಂತ ಹೇಳಿ ಈ ಶ್ಲೋಕವನ್ನ ನಾನು ಆರಿಸಿಕೊಂಡಿದ್ದೇನೆ. ಕಾಂಚೀ ಮಂಡಲ ಮಂಡನಸ್ಯ ಮಖಿನಃ ಕರ್ಣಾಟ ಭೂಭೃದ್ಗುರೋಃ ತಾತಾರ್ಯಸ್ಯ ದಿಗಂತಕಾಯೇಷ ಸೋಯಂ ಭಾಗಿನೇಯಂ ವಿದುಃ ಅಸ್ತೋಕಾಧ್ವರಕರ್ತುರಪ್ಪಯ ಗುರೋರಸ್ಯೈಷ ಅಸ್ಯೇಷ ವಿದ್ವನ್ಮಣೇಃ ಪುತ್ರ ಶ್ರೀ ರಘುನಾಥ ಕೀರ್ದೀಕ್ಷಿತ ಕವಿಃ ಪೂರ್ಣೋ ಗುಣೈರೇಧತೆ. ಕರ್ನಾಟಕ ದೇಶದ ರಾಜ್ಯವಾದಂತಹ ವಿಜಯನಗರ ಸಾಮ್ರಾಜ್ಯ, ಅಲ್ಲಿನ ರಾಜಗುರುವಾದಂತಹವರು ತಾತಾಚಾರ್ಯರು ಅಂತ ಹೆಸರು. ಅವರ ತಂಗಿಯ ಮಗ ಕಾಂಚಿ ದೇಶದಲ್ಲಿ ಇರುವಂತಹವರು ಅಪ್ಪಯ್ಯ ಗುರು ಅಂತ ಹೆಸರಿನವರು. ಅವರು ಅನೇಕ ಶ್ರೌತ ಸ್ಮಾರ್ತ ಯಾಗಗಳನ್ನ ಮಾಡಿ ತಮ್ಮ ಅಗ್ರಹಾರದ ಕೀರ್ತಿಯನ್ನ ಗಗನಕ್ಕೇರಿಸಿದ್ರು. ಅಂತಹ ಅಪ್ಪಯ್ಯ ಗುರುಗಳ ವಿದ್ವಾಂಸರ ಮಗನೇ ಶ್ರೀ ರಘುನಾಥ ದೀಕ್ಷಿತ. ಅವರು ಕವಿಗಳಾಗಿದ್ರು, ಅನೇಕ ಗುಣಗಳಿಂದ ಕೂಡಿದ್ರು. ರಘುನಾಥ ದೀಕ್ಷಿತರು ನಮ್ಮ ಗ್ರಂಥದ ಕವಿಯಾದಂತಹ ವೆಂಕಟಾಧ್ವರಿಗಳ ತೀರ್ಥರೂಪರು, ತಂದೆಯವರು. ಹಾಗಾಗಿ ಅಪ್ಪಯ್ಯ ಗುರುಗಳು ಅವರ ತಾತ ಆಗ್ತಾರೆ. ಅವರು ತಾತಾಚಾರ್ಯರ ತಂಗಿಯ ಮಗ. ಹೀಗೆ ವಿಜಯನಗರ ಸಾಮ್ರಾಜ್ಯದ ಗುರುಗಳಾದಂತಹ ತಾತಾಚಾರ್ಯರ ಸಂಬಂಧವನ್ನ ಇಲ್ಲಿ ನೆನಪಿಸ್ಕೊಳ್ತಾರ ಅವರು. 17ನೇ ಶತಮಾನದ ಅರ್ಧ ಭಾಗ, 18ನೇ ಶತಮಾನದ ಮೊದಲನೇ ಭಾಗದಲ್ಲಿ ವೆಂಕಟಾಧ್ವರಿಯವರು ಇದ್ರು. ಸುಮಾರು 1660ರಿಂದ 1730 ಅವರ ಕಾಲಮಾನವನ್ನ ಪರಿಗಣಿಸಲಾಗುತ್ತೆ. ಕಾಂಚೀಪುರದ ಹತ್ತಿರದ ಅರಿಶಣ ಪಾಲೈ ಎಂಬ ಅಗ್ರಹಾರದಲ್ಲಿ ಇವರ ಜನನ. ಅಜ್ಜನವರಿಂದನೇ ಅನೇಕ ಶಾಸ್ತ್ರಗಳನ್ನ ಇವರು ಕಲಿತಾರೆ. ಅಪ್ಪಯ್ಯ ದೀಕ್ಷಿತ ಎಂಬುವರು ಇವರ ತಾತನವರಾಗಿದ್ರು. ಸಂಸ್ಕೃತ ಸಾಹಿತ್ಯದಲ್ಲಿ ಅಪ್ಪಯ್ಯ ದೀಕ್ಷಿತ ಎಂಬ ಹೆಸರು ಇನ್ನೊಬ್ಬರು ಕೂಡ ಪ್ರಸಿದ್ಧರಿದ್ದಾರೆ. ಅವರು ಇವರಿಗಿಂತ ಬೇರೆ. ಆ ಅಪ್ಪಯ್ಯ ದೀಕ್ಷಿತರು ಆಂಧ್ರ ಪ್ರದೇಶದ ವಾಸಿಗಳು. ಈ ಅಪ್ಪಯ್ಯ ದೀಕ್ಷಿತರು ತಮಿಳುನಾಡಿನ ವಾಸಿಗಳು. ಅವರು ಅದ್ವೈತ ವೇದಾಂತಿಗಳಾಗಿದ್ದರು. ಇವರು ಶ್ರೀ ವೈಷ್ಣವರು ಎಂಬುದು ಮತ್ತೊಂದು ವಿಶೇಷ. ಅವರ ಮಗ ರಘುನಾಥ ದೀಕ್ಷಿತರು. ವೆಂಕಟಾಧ್ವರಿಯವರ ತಾಯಿಯ ಹೆಸರು ಸೀತಾದೇವಿ. ಹೀಗೆ ತಮ್ಮ ಕುಟುಂಬದ ಪರಿಚಯವನ್ನ ತಿಳಿಸ್ಕೊಡ್ತಾ ಮುಂದಿನ ಒಂದು ಸಣ್ಣ ವಾಕ್ಯದ ಶ್ಲೋಕದಲ್ಲಿ ತಮ್ಮ ಒಂದು ಪರಿಚಯವನ್ನು ಹೇಳ್ತಾ ಗ್ರಂಥವನ್ನ ಆರಂಭಿಸ್ತಾರೆ. ತತ್ಸುತಸ್ತರ್ಕ ವೇದಾಂತ ತಂತ್ರ ವ್ಯಾಕೃತಿ ಚಿಂತಕಃ ವ್ಯಕ್ತಂ ವಿಶ್ವಗುಣಾದರ್ಶಂ ವಿಧತ್ತೆ ವೆಂಕಟಾಧ್ವರಿ. ಹಿಂದಿನ ಶ್ಲೋಕದಲ್ಲಿ ತಂದೆಯವರ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ತಂದೆ ರಘುನಾಥ ದೀಕ್ಷಿತರು.
ಅವರ ಮಗನಾದಂತಹ ನಾನು ವೆಂಕಟಾಧ್ವರಿ ವೇದಾಂತ, ತಂತ್ರ, ತರ್ಕ ಮತ್ತು ವ್ಯಾಕೃತಿ ಅಂತಂದ್ರೆ ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳನ್ನು ನಾನು ಸದಾ ಯೋಚನೆ ಮಾಡ್ತೀನಿ. ಇದನ್ನೆಲ್ಲ ಆಲೋಚಿಸುವ ಸಾಮರ್ಥ್ಯ ನನ್ನಲ್ಲಿದೆ, ಅಂದ್ರೆ ಅಧ್ಯಯನ ಮಾಡಿದ್ದೀನಿ ಅಂತ ತನ್ನ ಪರಿಚಯವನ್ನ ಮಾಡ್ಕೊಳ್ತಾರೆ. ಹೀಗಿರುವಂತಹ ನಾನು ಸ್ಪಷ್ಟವಾಗಿ ವಿಶ್ವಗುಣಾದರ್ಶ ಎಂಬ ಗ್ರಂಥವನ್ನ ಇಲ್ಲಿಂದ ಮುಂದೆ ಬರೀತೀನಿ ಅಂತ ವೆಂಕಟಾಧ್ವರಿಗಳು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಶ್ಲೋಕದ ಮೂಲಕ. ಈ ಕವಿಯು ಕೇವಲ ವಿಶ್ವಗುಣಾದರ್ಶ ಚಂಪು ಅಲ್ಲ, ಅನೇಕ ಗ್ರಂಥಗಳನ್ನ ರಚಿಸಿದ್ದಾರೆ. ವ್ಯಾಕರಣ, ತರ್ಕ, ಮೀಮಾಂಸಾ, ಧರ್ಮಶಾಸ್ತ್ರ ಇತ್ಯಾದಿ ವಿಷಯಗಳಲ್ಲಿ ಪ್ರತಿಯೊಂದು ಶಾಸ್ತ್ರದಲ್ಲೂ 1-2 ಗ್ರಂಥಗಳನ್ನ ಬರೆದಿರುವಂತಹ ವಿದ್ವಾಂಸರು ಇವರು. ಅದರಲ್ಲಿ ಅನೇಕ ಗ್ರಂಥಗಳು ಮುದ್ರಿತವಾಗಿಲ್ಲ, ಇನ್ನು ಕೂಡ ಹಸ್ತಪ್ರತಿ ರೂಪದಲ್ಲಿ ಇದೆ. ಇನ್ನೊಂದಿಷ್ಟು ಗ್ರಂಥಗಳು ಲಭ್ಯವೇ ಇಲ್ಲ. ಇವರ ವಂಶಸ್ಥರ ಮನೆಗಳು ಈಗಲೂ ಕೂಡ ಅರಶಾಣಿ ಪಲೈ ಎಂಬ ಜಾಗದಲ್ಲಿ ಕಾಣಲಿಕ್ಕೆ ಸಿಗತ್ತೆ. ಅಲ್ಲಿರುವಂತಹ ಜನರ ಒಂದು ಮಾತನ್ನ ಕೇಳಿ ಅವರ ಪ್ರಕಾರ ಹೇಳೋದಾದ್ರೆ ವೆಂಕಟಾಧ್ವರಿ ಎಂಬುವರು 100ಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಿದ್ರು, ಅದನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಬಹುದು. ಇನ್ನು ಸ್ತೋತ್ರ ಕಾವ್ಯ, ಸುಭಾಷಿತ, ಕಾವ್ಯ, ನಾಟಕ, ಬಾಣ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ಇವರು ತಮ್ಮ ಗ್ರಂಥಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಪ್ರಸಿದ್ಧವಾದಂತಹ ಒಂದು 4 ಗ್ರಂಥಗಳನ್ನ ಇಲ್ಲಿ ಹೆಸರಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ರಾಘವ ಯಾದವೀಯಂ, 2 ವಿಶ್ವಗುಣಾದರ್ಶ ಚಂಪು, ಲಕ್ಷ್ಮೀ ಸಹಸ್ರಂ, ಆಚಾರ್ಯ ಪಂಚಾಶತ್. ಹೀಗೆ ಅನೇಕ ಗ್ರಂಥಗಳನ್ನ ಈ ಕವಿಗಳು ರಚಿಸಿದ್ದಾರೆ. ರಾಘವ ಯಾದವೀಯಂ ಎಂಬುದು ತುಂಬಾ ವಿಶೇಷವಾದಂತಹ ಗ್ರಂಥ. ರಾಘವ ಎಂದರೆ ಶ್ರೀರಾಮ, ಯಾದವ ಅಂತಂದ್ರೆ ಶ್ರೀಕೃಷ್ಣ. ಸಮಸ್ತ ಗ್ರಂಥದಲ್ಲಿ ಬರೆದಿರುವಂತಹ ಶ್ಲೋಕಗಳನ್ನ ಅನುಲೋಮವಾಗಿ ನಾವು ಓದ್ತಾ ಹೋದಲ್ಲಿ ಆ ಎಲ್ಲಾ ಶ್ಲೋಕಗಳು ಶ್ರೀರಾಮನ ವರ್ಣನೆಗೋಸ್ಕರ ಮೀಸಲು. ಪ್ರತಿಯೊಂದು ಶ್ಲೋಕವನ್ನ ಪ್ರತಿಲೋಮವಾಗಿ ಕೆಳಗಡೆಯಿಂದ ಮೇಲ್ಗಡೆ ಓದ್ತಾ ಹೋದರೆ ಆ ಎಲ್ಲ ಶ್ಲೋಕಗಳಲ್ಲಿ ನಮಗೆ ಕಾಣೋದು ಶ್ರೀಕೃಷ್ಣನ ವರ್ಣನೆ. ಮೊದಲನೇ ಶ್ಲೋಕವನ್ನ ನಾನಿಲ್ಲಿ ಉದಾಹರಣೆಗೋಸ್ಕರ ತೋರಿಸಿದ್ದೀನಿ. ವಂದೇಹಂ ದೇವಂ ತಂ ಶ್ರೀತಂ ರಂತಾರಂಕಾಲಂ ಭಾಸಾಯ ರಾಮಃ ಸಮಾಧೀಹಿ ಆಪ್ಯಾಗೋ ಲೀಲಾಮಾರ ಅಯೋಧ್ಯೆ ವಾಸೆ. ರಾಮನನ್ನ ನಮಿಸ್ತಾ ಇದ್ದಾರೆ ಕವಿಗಳು. ಇಲ್ಲಿರುವಂತಹ ಪ್ರತಿಯೊಂದು ಅಕ್ಷರವನ್ನ ನಾವು ಪ್ರತಿಲೋಮವಾಗಿ ಸೇವಾಧ್ಯೇಯೋ ಅಲ್ಲಿಂದ ಶುರು ಮಾಡಿದ್ರೆ ಈ ಒಂದು ಶ್ಲೋಕ ಶ್ರೀಕೃಷ್ಣನ ವರ್ಣನೆಗಾಗಿ ಮೀಸಲಿಟ್ಟಿದೆ. ಸೇವಾಧ್ಯೇಯೋ ರಾಮಾಲಾಲಿ ಗೋಪ್ಯಾರಾಧಿ ಮಾರಾಮೋರಾಹ ಯಸ್ಸಾಭಾಲಂಕಾರಂ ತಾರಂ ತಂ ಶ್ರೀತಂ ವಂದೇಹಂ ದೇವಂ. ಹೀಗೆ ಅನೇಕ ಶ್ಲೋಕಗಳನ್ನ ಒಳಗೊಂಡಿರುವಂತಹ ಒಂದು ವಿಶಿಷ್ಟವಾದಂತಹ ಕಾವ್ಯ ರಾಘವ ಯಾದವೀಯ. ಇದು ಕೂಡ ವೆಂಕಟಾಧ್ವರಿಯವರ ಒಂದು ಗ್ರಂಥ. ಇನ್ನು ವಿಶ್ವಗುಣಾದರ್ಶ ಚಂಪು ಕಾವ್ಯದ ಬಗ್ಗೆ ಬರೋಣ. ವಿಶ್ವಗುಣಾದರ್ಶ ಚಂಪು ಈ ಒಂದು ಶಬ್ದವನ್ನ ನೋಡೋದಾದ್ರೆ ವಿಶ್ವ ಎಂಬುದಕ್ಕೆ ಜಗತ್ತು ಅರ್ಥ ಇದೆ. ಗುಣ ಅಂತಂದ್ರೆ ಒಳ್ಳೆಯ ಆಚರಣೆಗಳು. ಆದರ್ಶ ಎಂದರೆ ಸಂಸ್ಕೃತದಲ್ಲಿ ಕನ್ನಡಿ ಎಂಬುದಾಗಿ ಅರ್ಥ. ಈ ಜಗತ್ನಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ಆಚರಣೆಗಳು, ಒಳ್ಳೆಯ ಸಂಸ್ಕೃತಿಗಳು ಏನೆಲ್ಲ ಇದ್ದಾವೋ ಅದನ್ನು ನಾನು ಈ ಒಂದು ಕಾವ್ಯದ ಮೂಲಕ ಕನ್ನಡಿಯಾಗಿ ಹಿಡಿದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ
ಈ ಒಂದು ಈ ಒಂದು ಅರ್ಥದಲ್ಲಿ ವಿಶ್ವಗುಣಾದರ್ಶ ಚಂಪು ಎಂಬುದಾಗಿ ಗ್ರಂಥದ ಹೆಸರನ್ನ ಕವಿಗಳು ಇಟ್ಟಿದ್ದಾರೆ. ಈ ಕಾವ್ಯದ ವಿಶೇಷ ಎಂದರೆ ದೇವಲೋಕದ ಗಂಧರ್ವರು ಇಬ್ಬರು ಈ ಕಾವ್ಯದ ಪಾತ್ರಧಾರಿಗಳು, ಕೃಶಾನು ಹಾಗೂ ವಿಶ್ವಾವಸು. ಒಂದು ಸಣ್ಣ ಶ್ಲೋಕದ ಮೂಲಕ ಈ ಇಬ್ಬರ ಸ್ವಭಾವವನ್ನ ಕವಿಯೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೃಶಾನು ರಕೃಶಾಸೂಯ ಪುರೋಭಾವಿ ಪದಂಗತಃ. ಕೃಶಾನು ಎಂಬವನು ಮೊದಲನೇ ಗಂಧರ್ವ. ಇವನ ಅಸೂಯೆ ಕರಗದೇ ಇಲ್ಲ, ಅಷ್ಟು ಅಸೂಯೆಯಿಂದ ಕೂಡಿರುವಂತಹ ವ್ಯಕ್ತಿ. ಅದಕ್ಕಾಗಿ ಪುರೋಭಾವಿ ಪದಂಗತಃ. ಪುರೋಭಾವಿ ಎಂದರೆ ದೋಷದೃಕ್, ಯಾರು ರಂಧ್ರಗಳನ್ನೇ ಹುಡುಕ್ತಾ ಇರ್ತಾನೋ, ಯಾರು ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾನೋ ಅವನು ಎಂದರ್ಥ. ಹಾಗೆ ಅದಕ್ಕಾಗಿಯೇ ಇವನನ್ನ ಪುರೋಭಾವಿ ಅಂತ ಕರಿಬಹುದು ಅಂತ ಕವಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಎರಡನೇ ಗಂಧರ್ವ ವಿಶ್ವಾವಸು. ಇವನು ವಿಶ್ವದಲ್ಲಿರುವಂತಹ ಸಮಸ್ತ ಗುಣಗಳ ಗ್ರಹಣಕ್ಕಾಗಿ ಉತ್ಸುಕನಾಗಿದ್ದಾನೆ. ಹಾಗಾಗಿ ವಿಶ್ವಾವಸುರಭೂದ್ವಿಶ್ವ ಗುಣಗ್ರಹಣ, ಅದಕ್ಕಾಗಿಯೇ ಕಾಯ್ತಾ ಇದ್ದಾನೆ ಎಂಬುದಾಗಿ ವಿಶ್ವಾವಸುವಿನ ಸ್ವಭಾವವನ್ನು ಗುರುತಿಸ್ತಾರೆ. ಈ ಇಬ್ಬರು ಗಂಧರ್ವರು ದೇವಲೋಕದಿಂದ ವಿಮಾನವನ್ನ ಏರಿ ಭೂಲೋಕದೆಡೆಗೆ ಸಂಚಾರ ಮಾಡ್ತಾ, ಭೂಲೋಕವನ್ನು ಕೂಡ ಅಂತರಿಕ್ಷದಿಂದಲೇ ಸಂಚರಿಸುತ್ತಾ ತಮ್ಮ ದೃಷ್ಟಿಗೆ ಕಾಣಸಿಗುವ ಪ್ರತಿಯೊಂದು ವಸ್ತುವನ್ನ ವಿಮರ್ಶೆ ಮಾಡ್ತಾರೆ. ಆ ವಿಮರ್ಶೆ ಮಾಡುವುದೇ ಈ ಒಂದು ಗ್ರಂಥದ ಸ್ವರೂಪ. ಅವರ ವಿಮರ್ಶೆಗಳಲ್ಲಿ ಪರ್ವತಗಳು ಬರುತ್ತೆ, ನದಿಗಳು, ನಗರಗಳು, ಪುಣ್ಯಕ್ಷೇತ್ರಗಳು, ಆ ಕಾಲದ ಸಮಾಜದ ಸ್ಥಿತಿಗತಿಗಳು, ದೇವತೆಗಳನ್ನು ಕೂಡ ಈ ಮಹಾಕವಿ ಬಿಡಲಿಲ್ಲ. ವಿವಿಧ ಶಾಸ್ತ್ರಗಳನ್ನು ಓದಿರುವಂತಹ ಅನೇಕ ಪಂಡಿತರು, ಅವರ ಒಂದು ಮಾನಸಿಕ ಸ್ಥಿತಿ, ಅವರ ಆಚರಣೆ ಇತ್ಯಾದಿಗಳನ್ನು ಗುಣದೋಷ ವಿಮರ್ಶೆಗೆ ಒಳಪಡಿಸ್ತಾನೆ. ಹಾಗಾಗಿಯೇ ಈ ಒಂದು ಗ್ರಂಥ ಬೇರೆ ಚಂಪು ಕಾವ್ಯಗಳಿಂದ ಅಥವಾ ಬೇರೆ ಕಾವ್ಯಗಳಿಂದ ಬೇರೆಯಾಗಿ ನಮಗೆ ಕಾಣಿಸಿಗುತ್ತೆ. ಈ ರೀತಿಯಾದಂತಹ ಸಂಸ್ಕೃತ ಕಾವ್ಯವು ವಿಶ್ವಗುಣಾದರ್ಶ ಚಂಪುಗಿಂತ ಮುಂಚೆ ಸ್ವತಂತ್ರವಾಗಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಪ್ರೇರಣೆಯಾಗಿ ಇವರಿಗೆ ಒಂದು ಸಂದರ್ಭ ಸಿಕ್ಕಿರಬಹುದು ಎಂಬುದು ಆಲೋಚನೆ. ವೇದಾಂತ ದೇಶಿಕರ ಒಂದು ಗ್ರಂಥ ಸಂಕಲ್ಪ ಸೂರ್ಯೋದಯ ಅಂತ ಅದರ ಹೆಸರು. ಆ ಗ್ರಂಥದ 6ನೇ ಅಂಕದಲ್ಲಿ ಅವರು ಒಂದು ಪ್ರಸಂಗವನ್ನ ಬರೀತಾರೆ. ವಿವೇಕ ಮತ್ತು ತರ್ಕ ಎಂಬ 2 ಪಾತ್ರಗಳು. ಆ 2 ಪಾತ್ರಗಳ ಮೂಲಕ ಸಮಾಧಿಗೆ ಯೋಗ್ಯವಾದಂತಹ ಸ್ಥಳ ಯಾವುದು ಇಡೀ ಭೂಮಿಯಲ್ಲಿ ಎಂಬುದಾಗಿ ಪ್ರಶ್ನಿಸಿ, ಪರ್ವತದಿಂದ ಶುರುವಾಗಿ ಕೈಲಾಸ, ಬದರಿ ಕ್ಷೇತ್ರ, ಕಂಚಿ, ತಿರುಪತಿ, ಮೇಲುಕೋಟೆ ಇತ್ಯಾದಿಗಳನ್ನು ಸಂಚರಿಸಿ ಕೊನೆಯದಾಗಿ ನಮ್ಮ ಹೃದಯ ಸ್ಥಾನದಲ್ಲಿಯೇ ನಾವು ಸಮಾಧಿಯ ಅಭ್ಯಾಸವನ್ನ ಮಾಡಬೇಕು, ಸಮಾಧಿಯಾಗಿ ಯೋಗ್ಯವಾದಂತಹ ಸ್ಥಳ ಅದುವೇ ಎಂಬುದಾಗಿ ಅವರು ನಿರ್ಣಯವನ್ನ ಕೈಗೊಳ್ಳುತ್ತಾರೆ. ಈ ಒಂದು ಸಣ್ಣ ಪ್ರಸಂಗವೇ ಈ ಮಹಾಕವಿಗೆ ವಿಶ್ವಗುಣಾದರ್ಶ ಚಂಪು ಎಂಬ ಕಾವ್ಯವನ್ನ ರಚಿಸಲಿಕ್ಕೆ ಪ್ರೇರಣೆಯಾಗಿ ಸಿಕ್ಕಿರಬಹುದು ಎಂಬುದಾಗಿ ಒಂದು ಆಲೋಚನೆ. ಈ ಒಂದು ಚಂಪು ಕಾವ್ಯದಲ್ಲಿ ಸುಮಾರು 600 ಶ್ಲೋಕಗಳು ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಅನೇಕ ಗದ್ಯ ಭಾಗಗಳು ಕೂಡ ಅಲ್ಲಲ್ಲೇ ಇದ್ದಾವೆ. ಅದನ್ನ ಬಿಟ್ಟು 600 ಶ್ಲೋಕಗಳು ಈ ಗ್ರಂಥದಲ್ಲಿ ಇದೆ. ಯಾಕಾಗಿ
ಅಥವಾ ಯಾವ ರೀತಿಯಾಗಿ ಈ ಗ್ರಂಥದ ಸ್ವರೂಪವನ್ನ ಕವಿ ನಿಶ್ಚಯಿಸಿದ್ದಾನೆ ಅಂತಂದ್ರೆ, ಎಲ್ಲ ಭಾರತೀಯ ಶಾಸ್ತ್ರಗಳಲ್ಲಿ ಪೂರ್ವಪಕ್ಷ ಮತ್ತು ಸಿದ್ಧಾಂತ ಎಂಬುದಾಗಿ ಶಾಸ್ತ್ರೀಯ ವರ್ಣನೆ, ಶಾಸ್ತ್ರದ ಒಂದು ನಿರೂಪಣೆ ಆಗತ್ತೆ. ಪೂರ್ವಪಕ್ಷ ಅಂತಂದ್ರೆ ಒಂದು ವಿಷಯದ ಮೇಲಿರುವಂತಹ ಆಕ್ಷೇಪ. ಸಿದ್ಧಾಂತ ಎಂದರೆ ಆ ಆಕ್ಷೇಪದ ಸಮಾಧಾನ. ಆ ಸಮಾಧಾನವು ಕೂಡ ಆ ಒಂದು ದರ್ಶನದ ನಂಬಿಕೆಯನ್ನ ಇಟ್ಕೊಂಡು ಆಕ್ಷೇಪವನ್ನ ಸಮಾಧಾನಿಸುವ ಪರಿ. ಹೀಗೆ ಪೂರ್ವಪಕ್ಷ ಮತ್ತು ಸಿದ್ಧಾಂತದ ಕ್ರಮವಾಗಿ ಶಾಸ್ತ್ರ ಗ್ರಂಥಗಳ ನಿರೂಪಣೆ ಆಗುತ್ತೆ. ವಿಶ್ವಗುಣಾದರ್ಶ ಚಂಪುವು ಕೂಡ ಹಾಗೆಯೇ ಆಕ್ಷೇಪ ಮತ್ತು ಸಮಾಧಾನ ರೂಪದಲ್ಲಿ ಇರುವಂತಹದ್ದನ್ನು ನಾವು ಕಾಣುತ್ತೇವೆ. ಮೀಮಾಂಸಾ ಶಾಸ್ತ್ರದಲ್ಲಿ ಸ್ಥೂಣಾ ನಿಖನನ ನ್ಯಾಯ ಎಂಬ ನ್ಯಾಯವನ್ನು ನಾವು ಕಾಣ್ತೀವಿ. ಲೋಕದಲ್ಲಿ ಒಂದು ಕೋಲನ್ನು ನಾವು ಹುಗಿತಾ ಇರಬೇಕಾದ್ರೆ, ಒಂದು ಕಂಬವನ್ನು ನಾವು ನೆಲದಲ್ಲಿ ಹುಗಿತಾ ಇರಬೇಕಾದ್ರೆ ಆ ಕಂಬ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಥವಾ ಇನ್ನೂ ಗಟ್ಟಿಯಾಗಿಸ್ಬೇಕು ಎಂಬುದು ಯಾರ ಚಿಂತನೆ ಇರುತ್ತೋ ಅವರು ಆ ಕಂಬವನ್ನ ಮತ್ತೆ ಮತ್ತೆ ಅಲುಗಾಡಿಸಿ ಅದರ ಗಟ್ಟಿತನವನ್ನ ಇನ್ನೂ ಹೆಚ್ಚಾಗಿ ಮಾಡ್ತಾರೆ. ಸುತ್ತಲೂ ಇರುವಂತಹ ಅವಕಾಶದಲ್ಲಿ ಕಲ್ಲು ಮಣ್ಣುಗಳನ್ನ ಹಾಕಿ ಇನ್ನೂ ಅದನ್ನ ಗಟ್ಟಿಯಾಗಿ ನಿಲ್ಲಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡುವುದುಂಟು. ಸ್ಥೂಣ ನಿಖನನ ನ್ಯಾಯ ಎಂಬ ನ್ಯಾಯದಲ್ಲಿ ಇದನ್ನೇ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನ ವಿಮರ್ಶಿಸಿ ಆ ಎಲ್ಲ ವಿಷಯಗಳನ್ನ ಇನ್ನೂ ಗಟ್ಟಿಯಾಗಿ ನಾವು ಆಚರಣೆ ಮಾಡೋ ಥರ ಆಗ್ಬೇಕು ಎಂಬುದಾಗಿ ಕವಿ ಯೋಚನೆ ಮಾಡಿರಬಹುದು. ಹಾಗಾಗಿ ಈ ಒಂದು ಗ್ರಂಥದ ರಚನೆ ಅವನ ಸಂಕಲ್ಪ ಆಗಿರಬಹುದು ಎಂಬುದು ನನ್ನ ಒಂದು ಅರಿಕೆ. ಹೀಗೆ ವಿಶ್ವಗುಣಾದರ್ಶ ಚಂಪುವಿನ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಟ್ಟೆ. ಇನ್ನು ಮುಂದೆ ಗ್ರಂಥದ ಬೇರೆ ಬೇರೆ ಸಂದರ್ಭದ ಕೆಲವೊಂದಿಷ್ಟು ಶ್ಲೋಕ ಮತ್ತು ಗದ್ಯ ಭಾಗವನ್ನ ಗಮನಿಸ್ತಾ ಗ್ರಂಥದ ಸೌಂದರ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಆಸ್ವಾದಿಸಲಿಕ್ಕೆ ಪ್ರಯತ್ನ ಪಡೋಣ. ವಿಶ್ವಾವಲೋಕ ಸ್ಪೃಹಯ ಕದಾಚಿತ್ ವಿಮಾನಮಾರುಹ್ಯ ಸಮಾನವೇಶಂ ಕೃಶಾನು ವಿಶ್ವಾವಸುನಾಮಧೇಯಂ ಗಂಧರ್ವಯುಗ್ಮಂ ಗಗನೆ ಚಚಾರ. ಲೋಕದ ಸೌಂದರ್ಯವನ್ನ ನೋಡುವುದಕ್ಕಾಗಿ ಗಂಧರ್ವರು ಇಬ್ಬರು, ಕೃಶಾನು ಮತ್ತು ವಿಶ್ವಾವಸು ಎಂಬುವರು, ವಿಮಾನವನ್ನ ಏರಿ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾರೆ. ಹಾಗೆ ಅವರು ಸಂಚಾರ ಮಾಡ್ತಾ ಅವರಿಗೆ ಮೊದಲನೇದಾಗಿ ಆಕಾಶದಲ್ಲಿ ಕಾಣೋದು ಸೂರ್ಯ. ಅಥ ಪುರತಃ ಸಮಾಪತಂತಂ ಅರವಿಂದ ಬಾಂಧವಂ ಅವಲೋಕಯನ್ ಅವಂದತ ಆಗಮ ಸಾಗರ ಪಾರದೃಶ್ವಾ ವಿಶ್ವಾವಸುಃ. ಮುಂದೆ ಕಾಣ್ತಾ ಇರುವಂತಹ ಸೂರ್ಯನನ್ನ ಗಮನಿಸಿ, ಆ ಸೂರ್ಯ ಯಾರು? ಅರವಿಂದ ಬಾಂಧವ. ಅರವಿಂದ ಎಂದರೆ ಕಮಲ ಎಂದರ್ಥ. ಆ ಕಮಲಗಳನ್ನ ಅರಳಿಸುವ ಕೆಲಸ ಸೂರ್ಯನದ್ದು. ಹಾಗಾಗಿ ಅರವಿಂದ, ಆ ಕಮಲಗಳಿಗೆ ಬಾಂಧವ ಎಂಬುದು ಇಲ್ಲಿ ಕವಿಯ ಕಲ್ಪನೆ. ಅರವಿಂದ ಬಾಂಧವನಾದಂತಹ ಸೂರ್ಯನನ್ನ ನೋಡಿ ಅವನಿಗೆ ನಮಸ್ಕಾರ ಮಾಡ್ತಾನೆ ವಿಶ್ವಾವಸು ಎಂಬುವನು ಗಂಧರ್ವ. ಅವನು ಅಲ್ಲಿಯೇ ಒಂದು ಶ್ಲೋಕದ ರೂಪದಲ್ಲಿ ಸೂರ್ಯನನ್ನ ಹೀಗೆ ವರ್ಣನೆ ಮಾಡ್ತಾನೆ. ಬ್ರಹ್ಮಚರ್ಯ ವ್ರತೋತ್ಸರ್ಗ ಗುರವೇ ಕೂಕಸಂತತೇಃ ಛಾಯಾಬಿಂಬೋಕಲೋಕಾಯ ಛಾಂದಸ ಜ್ಯೋತಿಷೇ ನಮಃ. ಚಕ್ರವಾಕ ಪಕ್ಷಿಗಳು
ದಿನವಿಡೀ ಜೋಡಿಯಾಗಿ ಇರುತ್ತವೆ. ಯಾವಾಗ ಚಂದ್ರೋದಯ ಆಗುತ್ತೋ ಅಲ್ಲಿಂದ ಆ ಪಕ್ಷಿಗಳು ಬೇರೆ ಬೇರೆಯಾಗಿ ಜೀವಿಸುತ್ತೆ. ಹಾಗಾಗಿ ಆ ಚಕ್ರವಾಕ ಪಕ್ಷಿಗಳ ರಾತ್ರಿ ಎಂದರೆ ಅವರಿಗೆ ಬ್ರಹ್ಮಚರ್ಯ ವ್ರತ. ಆ ರಾತ್ರಿಯನ್ನ ಕರಗಿಸೋದು ಯಾರು? ಸೂರ್ಯ. ಆ ಬ್ರಹ್ಮಚರ್ಯ ವ್ರತದ ಉತ್ಸರ್ಗ ಎಂದರೆ ಮುಕ್ತಾಯ. ಆ ಬ್ರಹ್ಮಚರ್ಯ ವ್ರತದ ಮುಕ್ತಾಯಕ್ಕಾಗಿ ಯಾರು ಬರಬೇಕು ಎಂದರೆ ಸೂರ್ಯ ಬರಬೇಕು. ಆ ಚಕ್ರವಾಕ ಪಕ್ಷಿಗಳ ಈ ರೀತಿ ಗುರು ಆದಂತಹ ಸೂರ್ಯ. ಛಾಯಾ ಬಿಬ್ಬೋಕ ಲೋಕಾಯ. ಬಿಬ್ಬೋಕ ಎಂದರೆ ತರುಣಿಯರ ಹಾವಭಾವ. ಛಾಯಾ ಸೂರ್ಯನ ಪತ್ನಿ. ಸೂರ್ಯ ಛಾಯೆಯ ಹಾವಭಾವಗಳನ್ನೇ ಪ್ರೀತಿಸುವ ಸೂರ್ಯನಿಗೆ ಇವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಛಾಂದಸ ಜ್ಯೋತಿಷೇ ನಮಃ. ವೇದಗಳಲ್ಲಿ ಹೇಳಿರುವಂತಹ ಜ್ಯೋತಿಯನ್ನ ಒಳಗೊಂಡಿರುವಂತಹ ಸೂರ್ಯನಿಗೆ ನಮಸ್ಕಾರ ಮಾಡ್ತಾನೆ. ಅಷ್ಟೊತ್ತಿಗೆ ಪಕ್ಕದಲ್ಲಿರುವಂತಹ ಕೃಷಾನು ಅವನ ಆಕ್ಷೇಪ ಭಾಷಣವನ್ನ ಶುರು ಮಾಡ್ತಾನೆ. ಅರೆ ಸಕಲ ಭುವನ ಸಂಶೋಷಕಾರಿಣಂ ತಪನಮಪಿ ಕಿಂ ನಮನ ಕರ್ಮಿ ಕರೋಷಿ. ಅವನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ. ಸೂರ್ಯ ಎಂದರೆ ಅವನಿಗೆ ಕಾಣೋದು ಇಡೀ ಭೂಲೋಕವನ್ನ ಕೇವಲ ಸುಡುವವನವನು. ಅಂತಹ ತಪನ ಅಂದರೆ ಸೂರ್ಯನನ್ನ ನೀನು ನಮಸ್ಕಾರ ಕ್ರಿಯೆಗೆ ಕರ್ಮವನ್ನಾಗಿ ಮಾಡ್ತೀಯಾ, ಅವನನ್ನು ನಮಸ್ಕರಿಸ್ತೀಯ ನೀನು ಅಂತ ಕೇಳ್ತಾ ಇದ್ದಾನೆ ಕೃಷಾನು ಮಿತ್ರನಾದಂತಹ ವಿಶ್ವಾವಸುವಿಗೆ. ಕೃಷಾನು ಯಾಕೆ ಇವನು ನಮಸ್ಕಾರಾರ್ಹ ಅಲ್ಲ ಸೂರ್ಯ ಎಂಬುದಾಗಿ ಅವನ ಒಂದು ಅಬ್ಸರ್ವೇಷನ್ ತಿಳಿಸ್ಕೊಡ್ತಾನೆ. ಪಶ್ಯ ಪಾಂಥಾನ್ ಆತಪಾಂಧಾನ್ ವಿಧತ್ತೆ ಶುಷ್ಕಾಂ ಪೃಥ್ವೀಂ ರಚಯತಿ ತರಾಂ ಶೋಷಯತ್ಯೋಷಧೀಶ್ಚ ಕಾಸಾರಾಣಾಂ ಹರತಿ ವಿಭವಂ ಕ್ಲಾಂತಿ ಶಾಂತಿ ಪ್ರದಾನಾಂ ಕ್ರೂರಸ್ಯೈವಂ ಗುಣಲವ ಕಥಾ ಕಾಸ್ವತೋ ಭಾಸ್ವತೋಸ್ಯ. ಎಲೆ ವಿಶ್ವಾವಸು, ನೀನೇನೋ ಅವನನ್ನ ನಮಸ್ಕಾರ ಮಾಡ್ತೀಯಾ? ಸೂರ್ಯನ ಸ್ವರೂಪವನ್ನ ನನ್ನ ಬಾಯಲ್ಲಿ ಕೇಳು ಅಂತ ಕೃಷಾನು ಹೇಳ್ತಾ ಇರುವಂತದ್ದು. ಯಾರು ದುರ್ಬಲರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ ಆಸೆಯಿಂದ ದಿನದ ಬೆಳಕಿನಲ್ಲಿ ನಡ್ಕೊಂಡು ಹೋಗ್ತಾರೋ ಅಂಥವರನ್ನ ಇವನು ತನ್ನ ಪ್ರಖರ ಕಿರಣಗಳಿಂದ ಅಂಧರನ್ನಾಗಿ ಮಾಡ್ತಾನೆ. ಇದು ನಮ್ಮೆಲ್ಲರ ಅನುಭವವೂ ಹೌದು. ಯಾವಾಗ ನಾವು ಬೆಳಕಿನಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ ಓಡಾಡ್ತೀವಿ, ಒಂದು ಕ್ಷಣ ನಮ್ಗೆ ಏನು ಕಾಣದ ಹಾಗೆ ಆಗತ್ತೆ. ಆ ಒಂದು ಅನುಭವವನ್ನ ಕವಿ ಕೃಷಾನುವಿನ ಮೂಲಕ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ನೀರನ್ನೇ ಒಳಗೊಂಡಂತಹ ಈ ಪೃಥ್ವಿಯನ್ನ ಮತ್ತೆ ಮತ್ತೆ ತಾನೇ ನೀರು ಕುಡಿದು ಒಣಗಿಸಿ ಬಿಡ್ತಾನೆ ಆ ಸೂರ್ಯ. ಇನ್ನು ಔಷಧಿ ಸಸ್ಯಗಳು ಏನಿದ್ದಾವೆ, ಗೋಧಿ, ಭತ್ತ ಇತ್ಯಾದಿ ಸಸ್ಯಗಳನ್ನ ತಾನೇ ಪ್ರತಿನಿತ್ಯವೂ ಬೆಳಕನ್ನ ಕಿರಣಗಳನ್ನ ಬೀರಿ ಒಣಗಿಸಿ ಬಿಡ್ತಾನೆ. ಅಷ್ಟೇ ಯಾಕೆ, ಸಕಲ ಪ್ರಾಣಿ ಪಕ್ಷಿಗಳ ಸಮಾಧಾನವನ್ನ ಮಾಡೋದು ಅಲ್ಲಲ್ಲಿ ಇರುವಂತಹ ಸರೋವರಗಳ ನೀರು. ಆ ಸರೋವರಗಳ ನೀರಿನ ಸೌಂದರ್ಯ, ಸೌಂದರ್ಯ ಅಂತಂದ್ರೆ ನೀರೇ ಆ ಒಂದು ಸರೋವರಗಳ ಸೌಂದರ್ಯ. ಅದನ್ನು ಕೂಡ ಆ ಸೌಂದರ್ಯವನ್ನ ಇವನು ಕದಿತಾನೆ. ವಿಭವಂ ಹರತಿ. ವಿಭವಂ ಅಂತಂದ್ರೆ ಸೌಂದರ್ಯ. ಆ ಒಂದು ಕಾಸಾರಾಣಾಂ ಸೌಂದರ್ಯಂ ಹರತಿ. ಈ ರೀತಿ ಇರುವಂತಹ ಭಾಸ್ವಾನ್ ಇವನು ಕ್ರೂರವೇ ಹೌದು. ಇವನಲ್ಲಿ ಎಳ್ಳಿನಷ್ಟು ಕೂಡ ಗುಣಗಳು ನನಗೆ ಕಾಣ್ತಾ ಇಲ್ಲ. ಇಂಥವನನ್ನ ನೀನು
ನಮಸ್ಕಾರ ಮಾಡು ಅಂತ ನನಗೆ ಹೇಳ್ತೀಯಲ್ಲ, ಇವನು ದೇವ್ರಾ ಅಂತ ಕೃಷಾನು ಕೇಳ್ತಾ ಇದ್ದಾನೆ. ಇದನ್ನ ಕೇಳಿರುವಂತಹ ವಿಶ್ವಾವಸು ಹೀಗೆ ಉತ್ತರ ಕೊಡ್ತಾನೆ. ಕಿಮರೆ ಭಗವಂತಂ ಅರವಿಂದ ಬಾಂಧವಮಪಿ ವಿನಿಂದಸಿ. ಏನಪ್ಪ ನೀನು ಸ್ವಯಂ ಭಗವಾನ್ ಆಗಿರುವಂತಹ ಸೂರ್ಯ, ಅವನು ಅರವಿಂದ ಬಾಂಧವ, ಅವನನ್ನ ನೀನು ನಿಂದನೆ ಮಾಡ್ತಾ ಇದ್ದೀಯಲ್ಲ, ಇದು ಎಷ್ಟು ಸರಿ? ಶೃಣು ಪುರುಭಾಗಿನ್. ಹೀಗೆ ಅವನನ್ನ ಉದ್ದೇಶಿಸಿ ಸೂರ್ಯನ ವರ್ಣನೆಯನ್ನ ಆರಂಭಿಸ್ತಾನೆ ವಿಶ್ವಾವಸು. ವೃಷ್ಟಿಂ ಘೃಷ್ಟಿಭಿರಾರಚಯ್ಯ ಜಗತಸ್ತುಷ್ಟಿಂ ಸರೀಸರ್ಷ್ಟಿಯಃ ಪುಷ್ಟಿಂದ್ರಾಗ್ವಿಷಿನಷ್ಟಿ ದೃಷ್ಟಿಷು ನೃಣಾಂ ಧ್ವಾಂತಂ ಪಿನಷ್ಟಿ ಸ್ಥಿರಂ ಪ್ರಾಜ್ಞಾನಾಮಪವರ್ಗಮಾರ್ಗದಮುಮುಂ ಪದ್ಮಾಗೃಹೋಲ್ಲಾಸಿನಂ ಕೋನಸ್ತೌತಿ ಸಮಸ್ತಲೋಕಸುಹೃದಂ ದ್ಯೋಭೂಷಣಂ ಭೂಷಣಂ. ಎಲೈ ಕೃಷಾನು, ನೀನ್ ಹೇಳಿದೆ ನೀರನ್ನ ತಾನೊಬ್ಬನೇ ಕುಡಿತಾನೆ ಅಂತ. ಯಾಕಾಗಿ ಕುಡಿತಾನೆ ಆ ಸೂರ್ಯ? ವಿಶ್ವಾವಸು ಅದನ್ನ ವರ್ಣನೆ ಮಾಡ್ತಾ ಇದ್ದಾನೆ. ತನ್ನ ಘೃಷ್ಟಿ ಅಂತಂದ್ರೆ ಕಿರಣ ಅಂತ ಅರ್ಥ. ತನ್ನ ಕಿರಣಗಳಿಂದ ಅವನು ಜಗತ್ತಿನ ಸೃಷ್ಟಿಗಾಗಿ, ಜಗತ್ತಿನ ಸಂತೋಷಕ್ಕಾಗಿ ಮಳೆಯಾಗಿ ನೀರನ್ನ ಹೊಯ್ಸ್ತಾನೆ. ಇನ್ನು ಎಲ್ಲ ಮನುಷ್ಯರ ಕಣ್ಣುಗಳಲ್ಲಿ ವಿಶೇಷ ಜಾಗೃತಿಯಾಗಿ ಅವನು ತನ್ನ ಸಾಮರ್ಥ್ಯವನ್ನ ನೀಡ್ತಾನೆ. ಇನ್ನು ಅಂಧಕಾರವನ್ನ ತೊಳಿಲಿಕ್ಕೆ ಸ್ವಯಂ ತಾನೇ ಬರ್ತಾನೆ. ಧ್ವಾಂತಂ ಎಂದರೆ ಅಂಧಕಾರ ಅಂತ ಅರ್ಥ. ಸ್ಥಿರಂ ಧ್ವಾಂತಂ ಪಿನಷ್ಟಿ. ರಾತ್ರಿಯೆಲ್ಲ ಇರುವಂತಹ ಅಂಧಕಾರವನ್ನ ಬೆಳಗ್ಗೆ ಬಂದು ತಾನೇ ತೊಳಿತಾನೆ. ಅಷ್ಟೇ, ವಿವೇಕಿಗಳು ಅವರ ಸಾಧನೆಗಾಗಿ ಮಾರ್ಗವನ್ನ ಮಾಡಿಕೊಡ್ತಾನೆ. ಇನ್ನು ಸ್ವಯಂ ಶ್ರೀಲಕ್ಷ್ಮಿಯ ವಾಸವಾದಂತಹ ಕಮಲಗಳನ್ನ ಪ್ರತಿದಿನವೂ ಬಂದು ಅರಳಿಸ್ತಾನೆ. ಇಂತಹ ಸೂರ್ಯನನ್ನ ಎಲ್ಲಾ ಲೋಕದ ಜೀವಿಗಳು ಸುಹೃದ್, ಮಿತ್ರ, ಗೆಳೆಯನೆಂದು ಗುರುತಿಸ್ತಾರೆ. ಅಂತಹ ಆಕಾಶದ ಆಭರಣನಾದಂತಹ ಪೂಷನ್ ಸೂರ್ಯ, ಅವನನ್ನ ಯಾರಾದ್ರೂ ನಮಸ್ಕಾರ ಮಾಡದೇ ಇರಬಹುದಾ? ಹೀಗೆ ಕವಿ ಇಲ್ಲಿ ಎಲ್ಲರೂ ನಮಸ್ಕಾರ ಮಾಡಲೇಬೇಕು ಅಂತಹ ಒಂದು ಸ್ವಭಾವ, ಅಂತಹ ಒಂದು ಕಾರ್ಯವನ್ನ ಪ್ರತಿನಿತ್ಯ ಸೂರ್ಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಸರೀಸೃಷ್ಟಿ ಎಂಬುದು ತುಂಬಾ ವಿಶೇಷವಾದಂತಹ ಪ್ರಯೋಗ. ಯಂಗ್ಲುಗಂತ ಪ್ರಯೋಗ ಈ ಒಂದು ಪದದಲ್ಲಿ ನಮಗೆ ಕಾಣ ಸಿಗುತ್ತೆ. ವೃಷ್ಟಿಂ ಘೃಷ್ಟಿಭಿರಾರಚಯ್ಯ ತುಷ್ಟಿಂ ಸರೀಸೃಷ್ಟಿ. ತುಂಬಾ ಚಮತ್ಕಾರವಾಗಿ ಶಬ್ದಗಳನ್ನ ಉಪಯೋಗಿಸಿ ಈ ಶ್ಲೋಕವನ್ನ ಕವಿ ರಚಿಸಿದ್ದಾರೆ. ಇನ್ನು ಜಗತ್ತಿನಲ್ಲಿ ಯಾವತ್ತು ಭೂಮಿಯ ಮೇಲೆ ಸೂರ್ಯನನ್ನ ಕಾಣೋದಿಲ್ಲವೋ, ಅಂಧಕಾರವೇ ಹೆಚ್ಚಿರುವಂತಹ ದಿನವನ್ನ ಜನರೆಲ್ಲರೂ ದುರ್ದಿನ ಅಂತ ಕರೆಯುತ್ತಾರೆ. ಮೇಘಾಚ್ಛಿನ್ನಂತು ದುರ್ದಿನಂ ಎಂಬ ಇನ್ನೊಂದು ವಾಕ್ಯವು ಕೂಡ ಪ್ರಸಿದ್ಧವಾದಂತಹದ್ದೇ. ಸೂರ್ಯ ಬರದೇ ಇದ್ರೆ ದುರ್ದಿನವೂ ಆಗ ಹೋಗುತ್ತೆ ಈ ಭೂಮಿಗೆ. ಅಷ್ಟೇ ಅಲ್ಲ, ಸರಸ್ಸಿನಲ್ಲಿ ಸರೋವರದಲ್ಲಿರುವಂತಹ ಕಮಲಗಳ ಸರಣಿಯನ್ನ ಅವನು ಅರಳಿಸ್ತಾನೆ. ಇನ್ನು ಮನುಷ್ಯರ ರೋಗವನ್ನ ಹೋಗಲಾಡಿಸುವ ಸಾಮರ್ಥ್ಯವೂ ಕೂಡ ಈ ಒಂದು ಆದಿತ್ಯನಿಗೆ ಇದೆ.
ಎಂಬುದಾಗಿ ಮುಂದಿನ ಶ್ಲೋಕವನ್ನ ಕವಿ ರಚಿಸ್ತಾರೆ. ಯದಾ ನ ಪಶ್ಯಂತಿ ತಮೋ ವಿಮರ್ದಿನಂ ರವಿಂ ಜನಾಸ್ತತ್ ಕಥಯಂತಿ ದುರ್ದಿನಂ. ಯದಾ ಜನಾಃ ತಮೋ ವಿಮರ್ದಿನಂ ದಿನಂ ಪಶ್ಯಂತಿ ರವಿಂ ನ ಪಶ್ಯಂತಿ ತತ್ ದುರ್ದಿನಂ ಕಥಯಂತಿ. ಹೀಗೆ ಅನ್ವಯವನ್ನು ಮಾಡ್ಕೋಬೇಕು. ಇದರ ಉತ್ತರಾರ್ಧ ತುಂಬಾ ವಿಶೇಷವಾಗಿರುವಂತದ್ದು. ಧಿನೋತಿ ಚಾಂಭೋಜತತಿಂ ಸರೋಗತಾಂ ಧುನೋತ್ಯಸೌ ದೇಹಭೃತಾಂ ಸರೋಗತಾಂ. ಧಿನೋತಿ ಧುನೋತಿ ಎಂಬುದಾಗಿ ಶಬ್ದ ಪ್ರಯೋಗಗಳು. ಸರೋಗತಾಂ ಎಂಬ ಒಂದೇ ಶಬ್ದವನ್ನ ಎರಡು ಅರ್ಥಗಳಲ್ಲಿ, ಎರಡು ಜಾಗಗಳಲ್ಲಿ, ಒಂದೇ ಶ್ಲೋಕದಲ್ಲಿ ಕವಿಯು ಬಳಸಿದ್ದಾರೆ. ಸರಸ್ ಎಂಬ ಸಕಾರಾಂತ ಶಬ್ದಕ್ಕೆ ಸರೋವರ ಎಂಬರ್ಥ. ಗತಾಂ ಎಂದರೆ ಅಲ್ಲಿ ಇರುವಂತಹ, ಸರೋವರದಲ್ಲಿ ಇರುವಂತಹ ಎಂಬ ಅರ್ಥದಲ್ಲಿ ಸರೋ ಗತಾಂ ಎಂಬ ಶಬ್ದ ಅಂಭೋಜತತಿಯ ವಿಶೇಷಣವಾಗಿ ಬರೆದಿದ್ದಾರೆ. ಸಮಾನ ಶಬ್ದವನ್ನ ಬೇರೆ ಅರ್ಥದಲ್ಲಿ ಕೊನೆಯ ವಾಕ್ಯದಲ್ಲಿ ಸೇರಿಸ್ತಾರೆ. ಅಲ್ಲಿ ಸರೋಗತಾಂ ಎಂಬುದಲ್ಲಿ ಸರೋಗತಾಂ ಎಂಬ ಪದವಿಭಾಗವನ್ನು ನಾವು ಮಾಡಿಕೊಡಬೇಕು. ರೋಗತ ಅಂತಂದ್ರೆ ರೋಗದ ಭಾವ, ರೋಗದ ಧರ್ಮ. ರೋಗತಯಾ ಸಹ ಸರೋಗತ ತಾಂ ಸರೋಗತಾಂ. ರೋಗದ ಜೊತೆಯಲ್ಲಿ ರೋಗ ಸಹಿತತೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹಭೃತ್ ಎಂದರೆ ಮನುಷ್ಯ ಎಂಬರ್ಥ. ಮನುಷ್ಯರ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಆ ಆದಿತ್ಯನಲ್ಲಿದೆ. ಹಾಗಾಗಿಯೇ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬ ವಾಕ್ಯವನ್ನು ನಾವು ಗಮನಿಸ್ತೇವೆ. ಹೀಗೆ ಸರೋಗತಾಂ ಎಂಬ ಒಂದೇ ಶಬ್ದವನ್ನ ಎರಡು ಬೇರೆ ಅರ್ಥದಲ್ಲಿ ಒಂದೇ ಶ್ಲೋಕದಲ್ಲಿ ಕವಿಯು ಬಳಸಿದ್ದಾರೆ. ಇದರ ಮುಂದೆ ಅನೇಕ ಶ್ಲೋಕಗಳಲ್ಲಿ ವಿಶ್ವಾವಸು ಸೂರ್ಯನ ವರ್ಣನೆಯನ್ನ ಮಾಡ್ತಾನೆ. ಮುಂದಿನ ಶ್ಲೋಕದಲ್ಲಿ ವರ್ಣನೆ ಅವನು ಮಾಡೋದು ಅಷ್ಟದಿಕ್ಪಾಲಕರು, ಯಮ ಕುಬೇರಾದಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯಂತೆ ತಮಗೆ ಬಂದಿರುವಂತಹ ಕಾರ್ಯವನ್ನ ನಿರ್ವಹಿಸಿದ್ರೂ ಕೂಡ ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಇರುವಂತಹ ಸಮಸ್ತರು ಗಾಯತ್ರಿ ಮಂತ್ರದ ಮೂಲಕ ದಿನಕ್ಕೆ 3 ಬಾರಿ ಅರ್ಘ್ಯ ಪ್ರದಾನದ ಮೂಲಕ ಸ್ತುತಿಸುವುದು, ನಮಸ್ಕರಿಸುವುದು ಆದಿತ್ಯನನ್ನ ಮಾತ್ರ. ಹಾಗಾಗಿ ಆದಿತ್ಯ, ಸೂರ್ಯ ಸರ್ವ ನಮಸ್ಕಾರ್ಯ, ಎಲ್ಲರಿಂದನೂ ಅವನು ನಮಸ್ಕಾರಾರ್ಹ ಎಂಬುದಾಗಿ ಕೃಶಾನುವಿಗೆ ಅರ್ಥೈಸಲು ಪ್ರಯತ್ನ ಪಡ್ತಾನೆ. ಸೂರ್ಯನ ವರ್ಣನೆ ಮುಗಿತಾ ಇದ್ದ ಹಾಗೆ ವಿಶ್ವಾವಸು ಆ ಸೂರ್ಯನಲ್ಲೇ ನಾರಾಯಣನನ್ನ ಕಾಣುತ್ತಾ ಇಲ್ಲಿ ಇರುವಂತಹ ಹೇಮವರ್ಣ ವೈಕುಂಠವನ್ನೇ ನನಗೆ ನೆನಪಿಸುತ್ತೆ, ಶ್ರೀದೇವಿ ಯುತವಾದಂತಹ ನಾರಾಯಣನಿಗೆ ನನ್ನ ನಮಸ್ಕಾರಗಳು ಎಂಬುದಾಗಿ ಹೇಳ್ತಾ ಇರಬೇಕಾದ್ರೆ ಕೃಶಾನು ಆ ನಾರಾಯಣನ ವಿಷಯವಾಗಿಯೂ ಕೂಡ ಆಕ್ಷೇಪವನ್ನ ಶುರು ಮಾಡಿಕೊಳ್ತಾನೆ. ಕಿಮರೆ ಕೇವಲಂ ನಿರ್ಘೃಣೋಪಿ ನಾರಾಯಣ ಭವತ ವಿವೇಕ ಲಾಭವತಾಪಿ ಸ್ತವನ ಭಾಜನೀ ಕ್ರಿಯತೆ. ನಿರ್ಘೃಣ ಅಂತಂದ್ರೆ ನಿರ್ದಯಿ ಎಂದರ್ಥ. ಈ ಕೃಶಾನುವಿಗೆ ನಾರಾಯಣ ಹಾಗೆ ಕಾಣ್ತಾ ಇದ್ದಾನೆ. ವಿವೇಕ ಇರುವಂತಹ ನೀನು ಕೂಡ ನಾರಾಯಣನನ್ನ ಭಜಿಸಲಿಕ್ಕೆ, ಅವನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ ಎಂಬುದು ಕೃಶಾನುವಿನ ಪ್ರಶ್ನೆ. ಅದಕ್ಕಾಗಿ ಅವನ ಸಮರ್ಥನೆಗಾಗಿ ಮುಂದೆ 2 ಶ್ಲೋಕಗಳು. ಸ್ವೇನಾದೌ ನಿಖಿಲಂ ಜಗದ್ವಿರಚಿತಂ ಸ್ವೇನೈವ ಸಂರಕ್ಷಿತಂ ಭಿಂದನ್ ಹಂತ ಮುಕುಂದ ಏಷ ವಿಧೃತಾಂ ನಂದೋಹಿ ನಿಂದೋಚಿತಃ
ಉತ್ಪಾದ್ಯ ಸ್ವಯಮುತ್ತಮಾನ್ ಫಲತರೂನುಲ್ಲಾಸ್ಯ ಚಾರೂದಕೈಃ ಉನ್ಮತ್ತೋಪಿ ಕಿಮುಚ್ಛಿನತ್ತಿ ಜಗತಿ ಕ್ಷಿತ್ವಾಪಿ ಕಿನ್ನಂದತಿ. ಮೊದಲು ಉದಾಹರಣೆಯನ್ನ ಅರ್ಥೈಸಿ ಆನಂತರ ಅವನ ಆಕ್ಷೇಪವನ್ನ ತಿಳಿಸ್ಕೊಡ್ತೀನಿ. ಯಾರಾದರೂ ಈ ಜಗತ್ನಲ್ಲಿ ಒಳ್ಳೆಯ ಸಸಿಗಳನ್ನ ನೆಟ್ಟು ಅದಕ್ಕೆ ಕಾಲಕಾಲಕ್ಕೆ ಗೊಬ್ಬರ ನೀರುಗಳನ್ನ ಉಣಿಸಿ ಮನಸ್ಸು ಬಂತು ಅಥವಾ ಬುದ್ಧಿ ಏನೋ ಕೆಡ್ತು ಅಂತ ಹೇಳಿ ಯಾರಾದ್ರೂ ಆ ಸಸಿಗಳನ್ನ ಕೀಳಕ್ ಹೋಗ್ತಾರೆಯೇ? ಅಥವಾ ಕಿತ್ತು ಕೂಡ ಅದರ ನಂತರ ಅವರು ಖುಷಿಯಾಗಿ ಇರಲಿಕ್ಕೆ ಸಾಧ್ಯವಿದೆಯೇ? ಈ ಒಂದು ಉಪಮೆಯನ್ನ ಅವನು ಯಾಕೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ನಾರಾಯಣ ಅವನೇ ಸ್ವೇನ ಎಂಬುದಾಗಿ 2-3 ಸ್ಥಳಗಳಲ್ಲಿ ಪ್ರಯೋಗ ಇದೆ. ಸ್ವೇನ ಅಂತಂದ್ರೆ ತಾನಾಗಿಯೇ. ನಾರಾಯಣ ತಾನೇ ಸೃಷ್ಟಿ ಮಾಡ್ತಾನೆ, ನಾರಾಯಣ ತಾನೇ ಸಂರಕ್ಷಣೆ ಮಾಡ್ತಾನೆ, ನಾರಾಯಣ ತಾನೇ ಸೃಷ್ಟಿಯ ಸಂಹಾರವನ್ನು ಕೂಡ ಮಾಡ್ತಾನೆ. ಇಷ್ಟೇ ಯಾಕೆ? ಇಷ್ಟು ಮಾಡಿಯೂ ಅವನು ಆನಂದವಾಗಿರ್ತಾನೆ. ಈ ರೀತಿ ಇರಲಿಕ್ಕೆ ಸಾಧ್ಯ ಇದೆಯೇ ಎಂಬುದು ಕೃಶಾನುವಿನ ಪ್ರಶ್ನೆ. ಭಗವಂತ ಸಚ್ಚಿದಾನಂದ ಸ್ವರೂಪ ಆ ಒಂದು ವಿವೇಕವನ್ನು ಇಟ್ಕೊಂಡು ಇಲ್ಲಿ ಇಷ್ಟು ಕೆಲಸವನ್ನು ಮಾಡಿಯೂ ಕೂಡ ಆನಂದವಾಗಿಯೇ ಇರುತ್ತಾನೆ ಅಂತ ನಾರಾಯಣನನ್ನ ನಿರ್ಘೃಣ ಅಂತ ಕರಿತಾ ಇದ್ದಾನೆ ಕೃಶಾನು. ಹಾಗಾಗಿ ಅವನು ನಿಂದೋಚಿತ ಮತ್ತು ನಮಸ್ಕಾರೋಚಿತ, ನಮಸ್ಕಾರವನ್ನ ಅವನು ಪಡೆಯಲಿಕ್ಕೆ ಅರ್ಹನಲ್ಲ. ಬದಲಾಗಿ ನಿಂದ್ಯ, ಅವನನ್ನು ನಾವು ನಿಂದನೆ ಮಾಡಬೇಕು ಎಂಬುದು ಕೃಶಾನುವಿನ ಆಲೋಚನೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಆ ನಿರ್ಘೃಣತ್ವವನ್ನ ಬೇರೆಯಾಗಿ ತಿಳಿಸ್ಕೊಡ್ತಾನೆ. ಸ್ವಾನುಜ್ಞಾ ಮನವಾಪ್ಯ ದರ್ಪ ಭರತ ಸ್ವಾಜ್ಞಾಂ ವಿಲಂಘೇತಯಃ ತಸ್ಯೈವೇಹ ತನೋತಿ ಲೌಕಿಕ ನೃಪಃ ಚಂಡೋಪಿ ದಂಡಂ ವೃಷಾ ಅಂತರ್ಯಾಮ್ಯಪಥೇ ಪ್ರವರ್ತ್ಯ ಭವಿನೋ ಹಂತ ಸ್ವಯಂ ನಾರಕೆ ಯಸ್ತಾನ್ ಪಾತಯತಿ ಕ್ರುಧಾ ಸತು ನ ಕಿಂ ನಾರಾಯಣೋ ನಿರ್ಘೃಣಃ. ಈ ಜಗತ್ತಿನಲ್ಲಿ ರಾಜರಾದಂತಹವರು ತಮ್ಮದೇ ಆದಂತಹ ಒಂದು ನಿಯಮಗಳನ್ನ, ಆಜ್ಞೆಗಳನ್ನ ಹೊರಡಿಸ್ತಾ ಇರುತ್ತಾರೆ. ಒಂದು ವೇಳೆ ಯಾರಾದರೂ ಆ ಆಜ್ಞೆಯನ್ನ ಮೀರಿದ್ರೆ ಅಂತಹ ಚಂಡರನ್ನ ಅವರು ದಂಡವನ್ನ ನೀಡಿ ಅವರನ್ನ ದಂಡಿಸ್ತಾರೆ. ಆದರೆ ನೀನು ಯಾರನ್ನ ಭಗವಾನ್ ನಾರಾಯಣ ಅಂತ ಕರಿತಾ ಇದ್ದೀಯೋ ಅವನು ಎಲ್ಲರ ಅಂತರ್ಯಾಮಿ ರೂಪದಲ್ಲಿ ಎಲ್ಲರಲ್ಲೂ ಇದ್ದಾನೆ. ಹಾಗೆ ಆಗಿಯೂ ಅಧರ್ಮದಲ್ಲಿ ಪ್ರವರ್ತಿಸಿ ಮನುಷ್ಯರನ್ನು ಯಾವಾಗ ಅಧರ್ಮವನ್ನು ಅವರು ಮಾಡ್ತಾರೆ ಅಂತಹ ಜೀವಗಳನ್ನು ಅವನು ನರಕಕ್ಕೆ ಹಾಕ್ತಾನಲ್ಲ. ಒಂದು ವೇಳೆ ಎಲ್ಲರ ಆತ್ಮದಲ್ಲೂ ಎಲ್ಲರ ಜೊತೆಯಲ್ಲಿಯೂ ಅಂತರ್ಯಾಮದಲ್ಲಿ ಅಂತರಂಗದಲ್ಲಿ ಭಗವಾನ್ ನಾರಾಯಣ ಇದ್ದರೆ ಸದಾ ಎಲ್ಲರೂ ಧರ್ಮವನ್ನೇ ಮಾಡಬೇಕು ಅಂತ ತಾನು ಜೊತೆಯಲ್ಲಿಯೇ ಇದ್ದರೂ ಅಧರ್ಮದಲ್ಲಿ ಪ್ರವರ್ತಿಸಿ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಇಂತಹ ನಾರಾಯಣನನ್ನ ನೀನು ಭಗವಾನ್, ಅವನನ್ನ ನೀನು ನಮಸ್ಕಾರ ಮಾಡ್ತಾ ಇದ್ದೀಯಾ? ಅವನು ನಿರ್ದಯಿ, ನಿರ್ಘೃಣ ಅವನು ಎಂಬುದಾಗಿ ನಾರಾಯಣನನ್ನ ನಿಂದಿಸ್ತಾನೆ. ಇಷ್ಟೊತ್ತಿಗೆ ಅವನಿಗೆ ಇಷ್ಟನ್ನು ಕೇಳ್ತಿರುವಂತಹ ವಿಶ್ವಾವಸು ತುಂಬಾ ಕ್ರುದ್ಧನಾಗಿ, ಅಹೋ ತವಮತಿ ರತಿಸ್ಥೂಲ, ಎದೆ ಕೃಶಾನು, ನಿನ್ನ ಬುದ್ಧಿ ಇದೆಯಲ್ಲ ಅದು ತುಂಬಾ ಜಡವಾಗಿದೆ, ತುಂಬಾ ದಪ್ಪ ಇದೆ ಅದು. ಯತಃ ಪರಮಕಾರುಣಿಕಂ ಭಗವಂತಂ ಪಂಕಜವಾಸಿನಿ ಪ್ರಾಣನಾಥಮಪಿ ಸ್ಪೃಶತಿ ತವೋಪಾಲಂಭ. ನೀನು ನಿನ್ನ ಒಂದು ನಿಂದಾ ಸ್ವಭಾವ ಪರಮಕಾರುಣಿಕ ಭಗವಂತನನ್ನು ಬಿಡ್ತಾ ಇಲ್ಲ. ಇನ್ನು ಮುಂದೆ ಆ ಭಗವಂತ ನಾರಾಯಣ ಅದೆಷ್ಟು ಕಾರುಣಿಕ,
ಅದೆಷ್ಟು ಭಕ್ತ ವತ್ಸಲ ಎಂಬುದಾಗಿ ಅನೇಕ ಶ್ಲೋಕಗಳಲ್ಲಿ ವಿವರಿಸುತ್ತಾರೆ ಕವಿಗಳು. ಚಿರಾಯ ಸಂಸೃತ್ಯುದಧೌ ಸಮಜ್ಜನಂ ನಮಜ್ಜನಂ ಮಜ್ಜನ ಇತ್ಯಧೋಕ್ಷಜಃ ದಯೋಪಯೋಧಿಃ ಪರಿಗೃಹ್ಯ ದುರ್ಲಭಂ ನಿಜಂ ಪದಂ ಪ್ರಾಪಯತಿ ಸ್ವಯಂ ಪ್ರಭುಃ. ಕೇಳಿದ್ವಿ, ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡುತ್ತಿರುವಂತಹ ಅನೇಕ ಜೀವರಾಶಿಗಳನ್ನ ಅವನು ಗಮನಿಸ್ತಾ ಇರ್ತಾನೆ. ದಯೋಪಯೋಧಿ, ದಯೆಯೇ ದಯಾ ಸಮುದ್ರವೇ ಆಗಿರುವಂತಹ ನಾರಾಯಣ ಯಾರು ಅವನನ್ನ ಭಜಿಸ್ತಾರೋ ಅವರನ್ನ ತನ್ನದೇ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ವೈಕುಂಠ ಲೋಕದಲ್ಲಿ ಅವರ ಸ್ಥಾನವನ್ನ ನಿರ್ಮಿಸಿಕೊಡ್ತಾನೆ. ವಸ್ತುತಃ ಇದು ದುರ್ಲಭ, ಆದರೂ ಕೂಡ ತನ್ನಲ್ಲಿಯೇ ಲೀನವಾಗುವಂತಹ ಒಂದು ವ್ಯವಸ್ಥೆಯನ್ನ ಸ್ವಯಂ ಪ್ರಭು ನಾರಾಯಣ ಮಾಡಿಕೊಡ್ತಾನೆ. ಅಂತಹ ನಾರಾಯಣನನ್ನ ನೀನು ಪರಮಕಾರುಣಿಕನನ್ನ ನಿರ್ಘೃಣ ಎಂಬುದು ಎಷ್ಟು ಸರಿ. ಹೀಗೆ ಒಂದು ಸಾಮಾನ್ಯವಾಗಿ ನಾರಾಯಣನನ್ನ ವರ್ಣಿಸಿ ಮುಂದೆ ಅನೇಕ ಶ್ಲೋಕಗಳಲ್ಲಿ ವಿಧ ವಿಧವಾದಂತಹ ಪ್ರಸಂಗಗಳನ್ನ, ಪೌರಾಣಿಕ ಐತಿಹಾಸಿಕ ಪ್ರಸಂಗಗಳನ್ನ ಉಲ್ಲೇಖಿಸಿ ಭಕ್ತ ವಾತ್ಸಲ್ಯವನ್ನ ತಿಳಿಸಿಕೊಡ್ತಾರೆ ಕವಿಗಳು. ಮುಂದಿನ ಶ್ಲೋಕದಲ್ಲಿರುವಂತಹ ಕಥೆ ಒಂದು ಕಾಡಿನಲ್ಲಿ ಒಂದು ಸುಂದರವಾದಂತಹ ಸರೋವರ. ಆ ಸರೋವರದಲ್ಲಿ ಒಂದು ಮೊಸಳೆ ವಾಸ ಮಾಡ್ತಾ ಇರುತ್ತೆ. ಸರೋವರದ ಪಕ್ಕದಲ್ಲಿರುವಂತಹ ಕಾಡಿನಲ್ಲಿ ಒಂದು ಆನೆ ಹೆಣ್ಣಾನೆಯೊಂದಿಗೆ ಸರೋವರದ ಹತ್ರ ಬರುತ್ತೆ. ನೀರನ್ನು ನೋಡಿ ಆನೆಗಳು ನೀರಿನಲ್ಲಿ ಆಟವಾಡಲು ಒಳಗಡೆ ಇಳಿಯುತ್ತೆ. ಅಲ್ಲಿ ಹೋದಾಗ ಮೊಸಳೆ ಆ ಆನೆಯ ಕಾಲನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಇದನ್ನ ಬಿಡಿಸ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಆನೆ ಅಲ್ಲಿ ತನ್ನ ಸೊಂಡಿಲಿಗೆ ಸಿಕ್ಕಂತಹ ಕಮಲವನ್ನ ಎತ್ಕೊಂಡು ಸಾಕ್ಷಾತ್ ಭಗವಂತನನ್ನ, ನಾರಾಯಣನನ್ನ ಸ್ಮರಣೆ ಮಾಡಿಕೊಡುತ್ತೆ. ಸ್ಮರಿಸಿ ನಾರಾಯಣನನ್ನ ಸ್ಮರಿಸಿಕೊಳ್ಳುತ್ತಾ ಇರಬೇಕಾದ್ರೇನೆ ಆ ಭಗವಂತ ತನ್ನ ಎಲ್ಲಾ ಕೆಲಸಗಳನ್ನ ಬಿಟ್ಟು ಓಡೋಡಿ ಬಂದು ಆ ಒಂದು ಮೊಸಳೆಯ ಹಿಡಿತವನ್ನ ಸಡಿಲಿಸ್ತಾನೆ ಎಂಬುದು ಭಾಗವತದಲ್ಲಿ ಬರುವಂತಹ ಕಥೆ. ಆ ಒಂದು ಕಥೆಯನ್ನ ಇಟ್ಕೊಂಡು ಕವಿ ಹೇಗೆ ನಾರಾಯಣ ಪರಮಕಾರುಣಿಕ, ತನ್ನ ಎಲ್ಲಾ ಕೆಲಸಗಳನ್ನ, ತನ್ನ ಅಷ್ಟೈಶ್ವರ್ಯವನ್ನ ಬಿಟ್ಟು ಹೇಗೆ ಬಂದ ಎಂಬುದಾಗಿ ವರ್ಣಿಸುವಂತಹ ಶ್ಲೋಕ. ಲೀಲಾಲೋಲತಮಾಂ ರಮಾಮ ಗಣಯನ್ನ ನೀಲಾಮಲೋ ಅನಾಲೋಕಯನ್ನ ಮುಂಚನ್ ಕಿಂಚ ಮಹೀಂ ಅಹೀಶ್ವರಮಯಂ ಮಂಚಂ ಹಠಾದ್ವಂಚಯನ್ ಆಕರ್ಷನ್ ದ್ವಿಜರಾಜಮಪ್ಯತಿಜವಾತ್ ಆಹಂತ ಲೋಕಾಂತರಾತ್ ಗೋಪ್ತುಂ ಶೌರಿರುದಿತ್ವರತ್ವರ ಉದಯಿತ್ ಗ್ರಾಹಾರ್ಥಂ ಗಜಂ. ತನ್ನ ಪತ್ನಿಯಾದಂತಹ ರಮಾ, ನೀಲ ಮತ್ತು ಮಹಿ ಅಂದ್ರೆ ಭೂದೇವಿ, ಈ ಎಲ್ಲರನ್ನೂ ಅಲ್ಲಿಯೇ ಬಿಟ್ಟು ಅವರನ್ನೆಲ್ಲ ಕಡೆಗಣಿಸಿ ಇನ್ನು ತನ್ನ ಮಂಚದ ರೂಪವಾಗಿ ಇರುವಂತಹ ಆದಿಶೇಷನನ್ನು ಕೂಡ ತಕ್ಷಣವೇ ಅಲ್ಲಿಯೇ ಬಿಟ್ಟು ಪಕ್ಷಿರಾಜನಾದಂತಹ ಗರುಡ ನಾರಾಯಣನ ವಾಹನ, ಅವನನ್ನು ಕೂಡ ವೈಕುಂಠದಿಂದ ಭೂಲೋಕಕ್ಕೆ ವೇಗವಾಗಿ ತರಲಿಕ್ಕೋಸ್ಕರ ತಿವಿಯುತ್ತಾ ಓಡೋಡಿ ಬಂದು ಒಂದು ತನ್ನನ್ನ ಸ್ಮರಿಸಿದ ಆನೆಯನ್ನ ರಕ್ಷಣೆ ಮಾಡ್ತಾನೆ ನಾರಾಯಣ ಅಂತಂದ್ರೆ, ಅವನನ್ನ ದಿನವೂ ಕೂಡ ಸ್ಮರಿಸುವ ಭಜಿಸುವ ಭಕ್ತರಿಗಾಗಿ ಅವನು ಏನನ್ನೆಲ್ಲ ಮಾಡಬಹುದು. ಹಾಗಾಗಿ ಅಂತಹ ಪರಮಕಾರುಣಿಕವಾದಂತಹ ನಾರಾಯಣನನ್ನ ನೀನು ನಿರ್ದಯಿ, ನಿರ್ಘೃಣ ಅಂತ ಕರೀತಾ ಇದ್ದೀಯಾ, ಇದು ಸತ್ಯಕ್ಕೆ ತುಂಬಾ ದೂರ. ಇಲ್ಲಿ ನಾವು ಗಮನಿಸಬೇಕಾದಂತಹದ್ದು, ಸ್ವಯಂ ಕವಿಗಳಾದಂತಹ ವೆಂಕಟಾಧ್ವರಿಗಳು ಶ್ರೀ ವೈಷ್ಣವ ಸಂಪ್ರದಾಯದವರು. ಭಕ್ತಿ ವಾತ್ಸಲ್ಯ
ಭಕ್ತ ವಾತ್ಸಲ್ಯ ಒಂದು ಸಂಪ್ರದಾಯದ ತುಂಬಾ ಪ್ರಧಾನವಾದಂತಹ ಅಂಶ. ಇಡೀ ಗ್ರಂಥದಲ್ಲಿ ಆ ಒಂದು ಭಗವಂತನ ಕರುಣೆಯನ್ನ ಅವರು ಪದೇ ಪದೇ ತೋರಿಸ್ತಾ ಹೋಗ್ತಾರೆ. ಇದಾದ ನಂತರವೂ ಕೂಡ, ಈಗ ನಾನು ಯಾವ ಶ್ಲೋಕವನ್ನ ಉದ್ಧರಿಸಿದ್ನೋ, ಇದಾದ ನಂತರ ಪ್ರಹ್ಲಾದನ ಪ್ರಸಂಗ, ದ್ರೌಪದಿಯ ಪ್ರಸಂಗ, ಇನ್ನು ರಾಮಾಯಣದ ಕಥೆಯನ್ನ ಇಟ್ಕೊಂಡು ಒಂದೊಂದು ಶ್ಲೋಕದಲ್ಲಿಯೂ ನಾರಾಯಣ ತನ್ನನ್ನ ಭಜಿಸುವ ದೀನರ ಸಲುವಾಗಿ ಏನೆಲ್ಲ ಮಾಡ್ದ, ಎಷ್ಟೆಲ್ಲ ಅವನು ಕರುಣೆಯನ್ನ ತೋರಿಸಿದ ಎಂಬುದಾಗಿ ಕವಿ ವರ್ಣಿಸುತ್ತಾ ಹೋಗ್ತಾನೆ. ಹೀಗೆಯೇ ಇಡೀ ಕಾವ್ಯದಲ್ಲಿ ಭೂಲೋಕ, ಬದರಿಕಾಶ್ರಮ, ಅಯೋಧ್ಯೆ, ಗಂಗಾ ನದಿ ಇತ್ಯಾದಿ ಅನೇಕ ವಿಷಯಗಳನ್ನ ಇಟ್ಕೊಂಡು, ಅನೇಕ ಸ್ಥಾನಗಳನ್ನ, ಅವನು ಪುಣ್ಯಕ್ಷೇತ್ರಗಳನ್ನ, ಅಲ್ಲಿರುವಂತಹ ಗುಣ ಮತ್ತು ದೋಷಗಳ ವಿಮರ್ಶೆಯನ್ನ ಮಾಡ್ತಾನೆ. ಅನೇಕ ದೇವತೆಗಳ ವಿಮರ್ಶೆಯನ್ನ ಮಾಡ್ತಾನೆ. ಅವರಲ್ಲಿರುವಂತಹ ಗುಣ ಅವಗುಣಗಳ ತನ್ನ ದೃಷ್ಟಿಗೆ ಕಂಡಿರುವ ಹಾಗೆ ವಿಮರ್ಶಿಸಿ ತನ್ನ ವಿಶ್ವಾವಸುವಿನ ಮೂಲಕ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಈ ಕಾವ್ಯದ ಕೊನೆಯ ಭಾಗದಲ್ಲಿ ವೇದಾಂತಾದಿ ಶಾಸ್ತ್ರಗಳನ್ನು ಓದಿರುವಂತಹ ಪಂಡಿತರು ಅವರ ಸ್ವಭಾವ ಹೇಗಿರುತ್ತೆ, ಸಾಮಾನ್ಯವಾಗಿ ಅವನ ಅವಲೋಕನವನ್ನ ಈ ಕಾವ್ಯದ ಮೂಲಕ ಹೇಳ್ಕೊಂಡಿದ್ದಾನೆ. ಹೀಗೆ ಇಡೀ ಗ್ರಂಥದಲ್ಲಿ ಗುಣ ದೋಷ ಎರಡನ್ನೂ ಕೂಡ ಅವನು ವಿಮರ್ಶಿಸಿ ಕಾವ್ಯವನ್ನ ರಚಿಸಿದ್ದಾನೆ. ಕೊನೆಯದಾಗಿ 2 ಶ್ಲೋಕಗಳು, ತುಂಬಾ ಪ್ರಸಿದ್ಧವಾದಂತಹ ಶ್ಲೋಕ. ಭೂಮಿಯ ವರ್ಣನೆ ಯಾವಾಗ ಶುರುವಾಗುತ್ತೋ, ಕೃಷಾನು ಭೂಮಿಯನ್ನು ಕೂಡ ನಮಿಸ್ತಾನೆ. ವಿಶ್ವಾವಸು ಕೃಷಾನು ಕೇಳ್ತಾನೆ, ಇಲ್ಲಿರುವಂತಹ ಮಾನವರು ತುಂಬಾ ಕಷ್ಟಪಡ್ತಾರೆ, ಹಗಲಿಡೀ ಕೆಲಸ ಮಾಡ್ತಾರೆ, ಇಲ್ಲಿ ಮಾನವರ ದುಃಖದ ಕೊನೆಯೇ ಇಲ್ಲ, ಅಂತಹ ಭೂಮಿಯನ್ನು ನೀನ್ಯಾಕೆ ನಮಿಸ್ತೀಯ ಅಂತ ವಿಶ್ವಾವಸುವಿಗೆ ಕೇಳ್ತಾನೆ. ಇನ್ನು ಕೃಷಾನು ಮತ್ತು ವಿಶ್ವಾವಸು ಅವರಿಬ್ಬರು ಗಂಧರ್ವ ಲೋಕದಿಂದ ಕೆಳಗಡೆ ಬಂದಂತವರು. ಹಾಗಾಗಿ ಆ ಒಂದು ವಿಷಯವನ್ನ ಇಟ್ಕೊಂಡು ವಿಶ್ವಾವಸುವಿಗೆ ಹೇಳ್ತಾನೆ, ನಾವಿಬ್ರು ಉತ್ತಮ ಲೋಕದಿಂದ ಬರ್ತಾ ಇರುವಂತವರು, ಈ ಭೂಮಿ ಮಧ್ಯಮ ಲೋಕವನ್ನು ನಮಸ್ಕಾರ ಮಾಡಲಿಕ್ಕೆ ನಿನಗೆ ಅರ್ಹತೆ ಇದೆಯಾ, ಅಂದ್ರೆ ಮಧ್ಯಮ ಲೋಕವನ್ನು ನಮಸ್ಕಾರ ಮಾಡಬೇಡ ಎಂಬುದಾಗಿ ವಿಶ್ವಾವಸುವಿಗೆ ಕೃಷಾನು ಹೇಳೋದು. ಆವಾಗ ವಿಶ್ವಾವಸು ಈ ಭೂಮಿಯಲ್ಲಿ ಯಾರೆಲ್ಲ ಆಗಿ ಹೋಗಿದ್ದಾರೆ ಮಹಾಪುರುಷರ ಸರಣಿಯನ್ನ ಪಠಿಸ್ತಾನೆ. ಆ ಒಂದು ಸರಣಿಯಲ್ಲಿ ಬರುವಂತಹ ಒಂದು ಶ್ಲೋಕ, ಈ ಭೂಮಿಯಲ್ಲಿ ಆಗಿ ಹೋದಂತಹ ಪ್ರಮುಖ ರಾಜರು ಅವರು ಯಾರು ಎಂಬುದಾಗಿ ಈ ಶ್ಲೋಕದಲ್ಲಿ ನಾವು ಕೇಳಬಹುದು. ಮಾಂಧಾತ ಚ ಭಗೀರಥಶ್ಚ ಸಗರೋ ಮಾನ್ಯಃ ಕಕುತ್ಸ್ಥೋ ಗುರು ರಘುಃ ಪೂರುಸ್ಸೋಪಿ ಪುರೂರವಾಸ್ಸ ಚ ಶಿಬಿಃ ಪುಣ್ಯಶ್ಚ ರುಕ್ಮಾಂಗದಃ ವೈದೇಹೋ ನಹುಷಶ್ಚ ಹೈಹಯಪತಿರ್ವೀರೋ ಯಯಾತಿರ್ನಲಃ ಪಾರ್ಥಶ್ಚೇತಿ ನೃಪಾಃ ಪ್ರಶಸ್ತ ಯಶಸೋ ಪ್ರಾದುರ್ಬಭೂವುರ್ನ ಕಿಂ. ಈ ಎಲ್ಲ ಮಹಾರಾಜರುಗಳು ಈ ಭೂಮಿ ಮೇಲೆ ತಾನೇ ಹುಟ್ಟಿದ್ದು, ಅಂತ ಭೂಮಿಯನ್ನು ನಮಸ್ಕಾರ ಮಾಡದೆ ಇರಲಿಕ್ಕೆ ನನಗೆ ಸಾಧ್ಯ ಇಲ್ಲಪ್ಪ ಎಂಬುದಾಗಿ ವಿಶ್ವಾವಸು ಕೇಳ್ತಾನೆ. ಹಾಗೆಯೇ ವಿಮಾನ ಮಾರ್ಗವಾಗಿ ಅವರು ಬದರಿಕಾಶ್ರಮದ ನಂತರ ಕಾಶಿಯನ್ನ ಪರ್ಯಟಿಸಿ ಅಲ್ಲಿಂದ ಅಯೋಧ್ಯೆಯ ಹತ್ತಿರ ಬಂದಾಗ ಅಯೋಧ್ಯೆಯನ್ನು ಕೂಡ ತನ್ನದೇ ಅವಲೋಕನದ ಮೂಲಕ ಕೃಷಾನು ನಿಂದಿಸ್ತಾನೆ. ಅದರ ಉತ್ತರವಾಗಿ ವಿಶ್ವಾವಸು ಅಯೋಧ್ಯೆಯನ್ನ ಅಲ್ಲಿರುವಂತಹ ಸೂರ್ಯವಂಶವನ್ನ ವರ್ಣಿಸಿ ರಾಮನ ವಿಷಯವಾಗಿ ಒಂದು ಸುಂದರವಾದಂತಹ ಶ್ಲೋಕವನ್ನ ಬರೀತಾನೆ. ಈ ಶ್ಲೋಕದ ವಿಶೇಷತೆ ಏನಂತಂದ್ರೆ, ದೇವತಾ ಎಂಬ ಒಂದು ಶಬ್ದವನ್ನ ಇಟ್ಕೊಂಡು ಅದರ ವಿಶೇಷಣವಾಗಿ ಎಲ್ಲಾ ಶಬ್ದಗಳನ್ನು ಸ್ತ್ರೀಲಿಂಗದಲ್ಲಿ ಬರೀತಾನೆ. ದೇವತಾ ರಾಮನಾಮ. ಹಾಗಾಗಿ ಈ ಶ್ಲೋಕ ಪೂರ್ತಿ ಸ್ತ್ರೀಲಿಂಗ ಪದಗಳಿಂದ ಕೂಡಿರುವಂತಹದ್ದು. ಈ ಒಂದು ಸುಂದರವಾದಂತಹ ಶ್ಲೋಕ. ಇದು ಕೂಡ ವಿಶ್ವಗುಣಾದರ್ಶ ಚಂಪೂ ಕಾವ್ಯದಲ್ಲಿ ಬರುವಂತಹದ್ದು. ಕಲ್ಯಾಣೋಲ್ಲಾಸ ಸೀಮಾ ಕಲಯತು
ಕುಶಲಂ ಕಾಲಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಗಹನ ಗತಿ ಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯ ಹ್ರೀಣಕಾಮ ಧೃತ ಜನಕ ಸುತಾ ಸಾದರ ಪ್ರಾಂಗಧಾಮ ದಿಕ್ಷು ಪ್ರಖ್ಯಾತ ಭೂಮ ದಿವಿಷದಭಿನುತ ದೇವತಾ ರಾಮನಾಮ. ವರ್ಣಿಸ್ತಾ ಇರುವಂತದ್ದು ಶ್ರೀರಾಮನನ್ನ. ಆದರೆ ಸಂಸ್ಕೃತ ಸಾಹಿತ್ಯದ ಒಂದು ಸಾಮರ್ಥ್ಯ ಏನಂತಂದ್ರೆ, ಯಾರನ್ನೂ ಕೂಡ ಅವನೊಬ್ಬ ಪುರುಷನಾಗಿರಲಿ, ಸ್ತ್ರೀಲಿಂಗ ಶಬ್ದಗಳ ಮೂಲಕ ಅವನ ವರ್ಣನೆ, ಸ್ತ್ರೀಯನ್ನ ಪುಲ್ಲಿಂಗ ಶಬ್ದಗಳಲ್ಲಿ ವರ್ಣನೆ ಮಾಡಬಹುದು, ಅಥವಾ ಇಬ್ಬರನ್ನು ಕೂಡ ನಪುಂಸಕ ಲಿಂಗದ ಶಬ್ದಗಳನ್ನ ಇಟ್ಕೊಂಡು ವರ್ಣಿಸಬಹುದು. ಆ ಒಂದು ವಿಶೇಷತೆಯನ್ನ ಉಪಯೋಗಿಸಿ ಈ ರೀತಿಯಾದಂತಹ ಸುಂದರ ಶ್ಲೋಕವನ್ನ ಕವಿ ರಾಮನಿಗೆ ಅರ್ಪಿಸಿದ್ದಾನೆ. ಹೀಗೆ ತನ್ನ ಇಡೀ ಕಾವ್ಯದಲ್ಲಿ ತನ್ನ ದೃಷ್ಟಿಗೋಚರವಾದಂತಹ ವಸ್ತುಗಳನ್ನ, ನದಿಗಳನ್ನ, ಪರ್ವತಗಳನ್ನ, ದೇವತೆಗಳನ್ನ, ಶಾಸ್ತ್ರಗಳನ್ನ, ಸಮಾಜದ ಆಗುಹೋಗುಗಳನ್ನ ವಿಮರ್ಶಿಸಿ ಕಾವ್ಯದ ಕೊನೆಯ ಭಾಗದಲ್ಲಿ ತಾನು ಬರೆಯುವಂತಹ ಮತ್ತು ಓದುಗರಲ್ಲಿ ಕೇಳಿಕೊಡುವಂತಹ ಒಂದು ಶ್ಲೋಕ. ಪ್ರಕಾಶ ದೋಷ ಪ್ರಚುರೇಪ್ಯಮುಷ್ಮಿನ್ ಗ್ರಂಥೆ ಮದೀಯೇ ಕರುಣಾನುಬಂಧಾತ್ ಪ್ರಸಾದವಂತೋ ನ ಕೃಶಾನುವಂತು ಪರಂತು ವಿಶ್ವಾವಸವಂತು ಸಂತಹ. ಈ ಒಂದು ನನ್ನ ಗ್ರಂಥದಲ್ಲಿ ದೋಷಗಳೇ ಹೆಚ್ಚಿರಬಹುದು, ತಪ್ಪಾಗಿಯೇ ನಾನು ಬರೆದಿರಬಹುದು. ಆದರೂ ಕೂಡ ನೀವೆಲ್ಲರೂ ಅಂತರಂಗದಿಂದ ಪ್ರಸನ್ನರಾಗಿ ಮತ್ತು ಕೃಶಾನುವಿನ ತರ ನೀವು ವರ್ತಿಸಬೇಡಿ. ಅಂತಂದ್ರೆ ಈ ಗ್ರಂಥದಲ್ಲಿ ರಂಧ್ರಾನ್ವೇಷಣೆಗೆ ನೀವು ಪ್ರಯತ್ನ ಪಡಬೇಡಿ. ಪರಂತು ವಿಶ್ವಾವಸವಂತು, ನೀವೆಲ್ಲ ಸಂತರು, ಒಳ್ಳೆಯ ವಿವೇಕಿಗಳು, ವಿಶ್ವಾವಸುವಿನ ತರಹ ಇಲ್ಲಿ ಈ ಗ್ರಂಥದ ಒಳ್ಳೆಯ ಅಂಶಗಳನ್ನ, ಗುಣಗಳನ್ನ ಗ್ರಹಿಸಿ ನಿಮ್ಮ ಆಚರಣೆಗೆ ಒಳಪಡಿಸಿ, ಇಲ್ಲಿರುವಂತಹ ದೋಷಗಳನ್ನ ನೀವು ಕ್ಷಮಿಸಬೇಕು ಅಥವಾ ಅದನ್ನ ಗ್ರಹಿಸಬಾರದು ಎಂಬುದಾಗಿ ಸ್ವಯಂ ಕವಿ ಕೊನೆಯ ಶ್ಲೋಕದಲ್ಲಿ ಕೇಳಿಕೊಳ್ತಾನೆ. ಹೀಗೆ ಒಂದು ಅಂತರಿಕ್ಷ ಯಾತ್ರೆಯ ಮೂಲಕ ಒಂದು ಚಂಪೂ ಕಾವ್ಯವನ್ನ ವೆಂಕಟಾಧ್ವರಿ ಎಂಬ ಕವಿಯು ಬರೆದುಕೊಟ್ಟಿದ್ದಾನೆ. ಸಂಸ್ಕೃತ ಸಾಹಿತ್ಯ ಲೋಕಕ್ಕೆ ಇದೊಂದು ಉತ್ತಮ ಉಡುಗೊರೆ. ಆ ಒಂದು ಕಾವ್ಯ, ವಿಶ್ವಗುಣಾದರ್ಶ ಚಂಪು ಎಂಬ ಕಾವ್ಯದ ಕನ್ನಡ ಅನುವಾದವನ್ನ ಡಾಕ್ಟರ್ ಮೇಲುಕೋಟೆ ರಂಗಾಚಾರ್ಯ ಎಂಬುವರು ಮಾಡಿದ್ದಾರೆ. ಶ್ರೀ ನಿತ್ಯಾನಂದ ಪ್ರಕಾಶನ ಎಂಬ ಪ್ರಕಾಶನದಿಂದ ಈ ಪುಸ್ತಕ ಪ್ರಕಾಶಿತವಾಗಿದೆ. ಇದರ ಹೊರತಾಗಿ ಯೂಟ್ಯೂಬ್ನಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರ ಉಪನ್ಯಾಸ ಮಾಲಿಕೆ ಈ ಒಂದು ವಿಷಯವಾಗಿ ಇದೆ. ವಿಶ್ವಗುಣಾದರ್ಶ ಚಂಪು ಎಂಬುದಾಗಿ ನೀವು ಸರ್ಚ್ ಮಾಡಿದ್ರೆ 1.5 ಗಂಟೆಯ 3 ವಿಡಿಯೋ ನಿಮಗೆ ಸಿಗುತ್ತೆ. ಈ ಒಂದು ಚಂಪು ಕಾವ್ಯರಸವನ್ನ ಇನ್ನೂ ಹೆಚ್ಚಾಗಿ ಅನುಭವಿಸಲಿಕ್ಕೆ, ಆಸ್ವಾದಿಸಲು ಯಾರೆಲ್ಲ ತಯಾರಿದ್ದೀರಿ ಅವರು ಗ್ರಂಥವನ್ನ ಕನಿಷ್ಠ ಪಕ್ಷ ಆ ಒಂದು ಉಪನ್ಯಾಸ ಮಾಲಿಕೆಯನ್ನಾದರೂ ನೀವು ಕೇಳಿರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನನ್ನ ವಿಷಯಗಳನ್ನ ಮುಗಿಸ್ತೀನಿ. ನಮಸ್ಕಾರ.